100 ಜನ ಒಳ್ಳೇದು ಬರೆದಿದ್ದನ್ನು ನಮ್ಮ ತಲೆಯಲ್ಲಿ ಸ್ಟೋರ್ ಆಗಲ್ಲ, ಒಂದು ನೆಗೆಟಿವ್ ನಮ್ಮಲ್ಲಿ ಸ್ಟೋರ್ ಆಗುತ್ತೆ. ಯಾಕೆ ಅನ್ನೋದು ಪ್ರಶ್ನೆ. ನಕಾರಾತ್ಮಕತೆಗೆ ಹೆಚ್ಚಿನ ಒಲವು ಕೊಡೋ ಥರನೇ ನಮ್ಮ ಬ್ರೈನಲ್ಲಿ ಡಿಸೈನ್ ಆಗಿದೆ. ಹಾಗಾಗಿನೇ ನಾವು ಸಾಮಾನ್ಯವಾಗಿ ಈ ನಕಾರಾತ್ಮಕತೆಗೆ ಹೆಚ್ಚು ಒಲವು ಕೊಡ್ತೀವಿ. ನಿಮಗೆ ಗೊತ್ತಿಲ್ಲದಂಗೆ ನೀವು ಎಷ್ಟು ನೆಗೆಟಿವ್ ಆಗಿರ್ತೀರಾ, ನಿಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದಕ್ಕೆ ನೋಡಿ, ನೆಗೆಟಿವ್ ಪರ್ಸನ್ಗಳಿಗೆ ಎಲ್ಲ ಕಾಯಿಲೆಗಳು ಬರುತ್ತೆ. ಯಾವುದೇ ಸಮಯ ಸಂದರ್ಭನ ನೀವು 2 ದೃಷ್ಟಿಕೋನದಿಂದ ನೋಡ್ಬೋದು. ಅದನ್ನು ಕಂಪ್ಲೀಟ್ ಪಾಸಿಟಿವ್ ಆಗು ನೋಡ್ಬೋದು, ಕಂಪ್ಲೀಟ್ ನೆಗೆಟಿವ್ ಆಗಾರು ನೋಡ್ಬೋದು. ಎನಿಥಿಂಗ್, ಇದೇನೋ ಒಂದು ನಡೆಯೋದಕ್ಕೋಸ್ಕರ ಇದು ನಡೀತಾ ಇದೆ ಅಂತ ನೀವು ಯಾವಾಗ ಪಾಸಿಟಿವ್ ಆಗ್ತೀರಾ, ಎಷ್ಟು ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗ್ತೀರಾ ಗೊತ್ತಾ ನೀವು. ಸೊ ನಮ್ಮ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಇದರ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿದ್ದಾರೆ. ನಾನು ಅವ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀನಿ. ಈಗ ನನಗೆ ಅವ್ರಿಗೆ ಕೇಳಬೇಕು ಅಂದ್ಕೊಂಡ್ರೆ ವಿಚಾರ ಯಾವುದು ಅಂತಂದರೆ ನೆಗೆಟಿವಿಟಿ ಬಗ್ಗೆ. ನಾನು ಬೆಳಿಗ್ಗೆ ಕಾರಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ನನಗೆ ಯಾಕೆ ಯೋಚನೆ ಬಂತು ಗೊತ್ತಿಲ್ಲ. ನಮ್ಮ ಇದರಲ್ಲಿ ನಮ್ಮ ಯೂಟ್ಯೂಬಲ್ಲಿ ಈ ಪ್ರೋಗ್ರಾಮ್ಗಳೆಲ್ಲ ನೀವು ಮಾಡಿರೋ ಪ್ರೋಗ್ರಾಮು ಎಲ್ಲ ತುಂಬ 99% ಜನ ಅದನ್ನು ಅಪ್ರಿಷಿಯೇಟ್ ಮಾಡಿರ್ತಾರೆ. ಯಾಕಂದ್ರೆ ನಾವು ಒಳ್ಳೆ ಇಂಟೆನ್ಷನ್ ಮಾಡಿರ್ತೀವಿ. ನಾವು ತಪ್ಪು ಮಾಡಲ್ಲ ಅಂತಲ್ಲ, ನಾವು ತಪ್ಪು ಮಾಡ್ಬೋದು, ಬಟ್ ಉದ್ದೇಶ ಅಂತೂ ಸದಾಕಾಲ ಒಳ್ಳೇದೇ ಇರುತ್ತೆ. ಬಟ್ ನಮ್ಮ ಟೀಮ್ ಅಬ್ಸರ್ವ್ ಮಾಡೋದು ನೆಗೆಟಿವ್ ಕಮೆಂಟ್ಗಳನ್ನ ನಾನು ಅಬ್ಸರ್ವ್ ಮಾಡ್ತೀನಿ. ನೋಡಿ ಇವರು ನೆಗೆಟಿವ್ ಬರೆದಿದ್ದಾರೆ ಅಂತೇಳಿ 100 ಜನ ಒಳ್ಳೇದು ಬರೆದಿದ್ದನ್ನು ನಮ್ಮ ತಲೆಯಲ್ಲಿ ಸ್ಟೋರ್ ಆಗಲ್ಲ, ಒಂದು ನೆಗೆಟಿವ್ ನಮ್ಮಲ್ಲಿ ಸ್ಟೋರ್ ಆಗುತ್ತೆ. ಯಾಕೆ ಅನ್ನೋದು ಪ್ರಶ್ನೆ. ರೋಡಲ್ಲಿ ಹಿಂಗೆ ಬರಬೇಕಾದ್ರೆ ಎದುರುಗಡೆ ಹಿಂಗೇನೋ ನಡೀತಾ ಇರಬೇಕಾದ್ರೆ ಯಾವುದೋ ಹಳೆ ಘಟನೆ ನೆನಪು ಬರುತ್ತೆ. ಯಾರೋ ಕಿತ್ತಾಡ್ಕೊಂಡಿರೋದು ನೆನಪು ಬರುತ್ತೆ, ಒಬ್ಬ ವ್ಯಕ್ತಿ ಕಿತ್ತಾಡ್ಕೊಂಡಿರೋದು ನೆನಪು ಬರುತ್ತೆ. ಬಿಟ್ರೆ ಇಷ್ಟು ಜನ ಶಾಂತವಾಗಿದಾರಲ್ಲ ಡ್ರೈವರ್ಗಳು. ಮನುಷ್ಯನ ಮನಸ್ಸಲ್ಲಿ ಏನೋ ಒಂದು ಈ ನೆಗೆಟಿವಿಟಿ ಬಗ್ಗೆ ಏನದು ಒಂದು ಅಫಿನಿಟಿ ಅಂತ ಇದೆಯಲ್ಲ, ಅದು ಏನು, ಯಾಕೆ ನೆಗೆಟಿವಿಟಿ ಅಟ್ರಾಕ್ಟ್ ಆಗುತ್ತೆ? ಆಮೇಲೆ ಇನ್ನೊಂದು ಇದೇ ಪ್ರಶ್ನೆ ಮುಂದುವರೆದು ಕೇಳೋದಾದ್ರೆ, ನೆಗೆಟಿವ್ ಸುದ್ದಿಗಳು, ಪಾಸಿಟಿವ್ ಸುದ್ದಿಗಳನ್ನ ನಾವೇ ಅಂದರೆ ಪಾಸಿಟಿವ್ ಆಗಿರೋ ಸುದ್ದಿಗಳನ್ನ ನಾವು ನೋಡಲ್ಲ, ಕಡಿಮೆ ನೋಡ್ತೀವಿ. ನಾನು ಬರೀ ಆಡಿಯನ್ಸ್ ಹೇಳ್ತೀನಿ, ನಾವು ಕೂಡ ಎಲ್ಲರೂ ನೆಗೆಟಿವ್ ಸುದ್ದಿಗಳನ್ನ ಜಾಸ್ತಿ ನೋಡ್ತೀವಿ. ಆಮೇಲೆ ನೆಗೆಟಿವ್ ವಿಚಾರಗಳು ಬೇಗ ಹರಡುತ್ತೆ. ಹೌದು, ಯಾಕೆ ಇದು? ವೈ ದಿಸ್? ಸರ್, ಭಾಳ ಅದ್ಭುತವಾದ ಒಂದು ಪ್ರಶ್ನೆ ಇದು. ಇದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಾಗ ಮಾತ್ರ ನಾವು ಯಾವ ರೀತಿ ಶಿಫ್ಟ್ ಮಾಡ್ಕೋಬೋದು ನಮ್ಮನ್ನ ಅಂತ ನಮಗೆ ಗೊತ್ತಾಗುತ್ತೆ. ಮನುಷ್ಯನ ಮೆದುಳಿನ ರಚನೆ ಆಗಿದೆಯಲ್ಲ, ಅದು ರಚನೆ ಆಗಿರೋದೇ ಅದು ನೆಗೆಟಿವಿಟಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನಕಾರಾತ್ಮಕತೆಗೆ ಹೆಚ್ಚಿನ ಒಲವು ಕೊಡೋ ಥರನೇ ನಮ್ಮ ಬ್ರೈನಲ್ಲಿ ಡಿಸೈನ್ ಆಗಿದೆ. ಹಾಗಾಗಿನೇ ನಾವು ಸಾಮಾನ್ಯವಾಗಿ ಈ ನಕಾರಾತ್ಮಕತೆಗೆ ಹೆಚ್ಚು ಒಲವು ಕೊಡ್ತೀವಿ. ಉದಾಹರಣೆಗೆ ನೀವೇ ಹೇಳಿದ್ರಿ, ನಿಮ್ಮದು ನಾನೊಂದು ವಿಡಿಯೋ ನೋಡಿದೆ, ಅದರಲ್ಲಿ ಯಾರೋ ಕೇಳಿದ್ರು, ಕೆಲವು ಕಂಟೆಂಟ್ನ ಯಾಕೆ ಮೀಡಿಯಾದವರು ನೆಗೆಟಿವ್ ಆಗಿರೋದನ್ನೇ ಜಾಸ್ತಿ ಆಗ್ತಾರೆ ಅಂತಂದರೆ ಜನ ನೋಡೋದೇ ಅದನ್ನು. ಈಗ ನೀವೇನು ಮಾಡ್ತೀರಾ, ಜನಕ್ಕೆ ಏನು ಬೇಕೋ ಅದನ್ನು ನೀವು ಕೊಡ್ತೀರಾ. ನೀವು ಅದನ್ನು ಒಂದು ಕಡೆ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ಭಾಳ ಅದ್ಭುತವಾಗಿ ನಂಗೆ ತುಂಬ ಖುಷಿ ಆಯ್ತದು. ಈಗ ನೋಡಿ, ಈಗ ನಾವು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀವಿ, ಈ ನೆಗೆಟಿವಿಟಿ ಬಗ್ಗೆ. ಎಷ್ಟು ಜನ ನೋಡ್ತಾರೆ? ಅದೇ ನೀವು ಅತ್ತೆ ಅಳಿಯನ ಜೊತೆ ಓಡೋದ್ರು ಅಂತ ಒಂದಿತ್ತು, ಮಿಲಿಯನ್ಸ್ ವ್ಯೂ ಹೊಟ್ಟೋಗುತ್ತೆ. ಏನಂದರೆ ನೆಗೆಟಿವ್ ಅದು ನಮ್ಮ ಸಮಾಜದಲ್ಲಿ ನಡಿಬಾರ್ದಾಗಿರೋದು, ನಡೆದಿದೆ ಅಂತಂದರೆ ನೆಗೆಟಿವ್ ಅದು. ಸೊ ನೆಗೆಟಿವ್, ಅದಕ್ಕೆ ಮಿಲಿಯನ್ಸ್ ಆಫ್ ವ್ಯೂ ಬರುತ್ತೆ. ನೆಗೆಟಿವಿಟಿ ಯಾಕೆ ಬರುತ್ತೆ ಅಂತ ನೀವು ಅದನ್ನು ತಿಳ್ಕೊಳ್ಳಿ ಅಂತ ಜನಕ್ಕೆ ಹಾಕಿದ್ರೆ ಅವ್ರು ತಿಳ್ಕೊಳ್ಳಲ್ಲ, ಅದನ್ನು ಬೇಕಾಗಿಲ್ಲ. ಸೊ ಅಂದರೆ ನಮ್ಮ ಮೆದುಳು, ನಮ್ಮ ಡಿಸೈನ್ ಆಗಿರೋದು ಏನಿದೆಯಲ್ಲ, ಡ್ಯೂರಿಂಗ್ ದ ಕೋರ್ಸ್ ಆಫ್ ಎವಲ್ಯೂಷನ್, ಇದು ಎವಲ್ಯೂಷನಿಂದನೇ ನಾವು ನೋಡಬೇಕಾಗುತ್ತೆ. ಯಾಕೆ ಈ ಥರ ಆಯಿತು, ಯಾಕೆ ನಮಗೆ ನೆಗೆಟಿವಿಟಿನೇ ಜಾಸ್ತಿ ಇದಾಗುತ್ತೆ. ಈಗ ನೋಡಿ, ಮನೆಗೆ ಬರೋದು, ಲೇಟ್ ಆಯಿತು ಅಂತ, ನೀವು ಯಾರೋ ಬರಬೇಕು, ಲೇಟ್ ಆಯಿತು ತಕ್ಷಣ ನಾವೇನು ಯೋಚನೆ ಮಾಡ್ತೀವಿ, ಏನೋ ಆಕ್ಸಿಡೆಂಟ್ ಆಗಿರಬೇಕು ಅಷ್ಟೇ. ನಮಗೆ ಯಾರೋ ಸಿಕ್ಕಿದ್ರು, ಅದಕ್ಕೆ ಏನೋ ಮಾತಾಡಿದ್ರು, ಅಥವಾ ಎಲ್ಲೋ ಹೋಗಿದ್ದಾರೆ ಅಂತ ನಾವು ಥಿಂಕ್ ಮಾಡಲ್ಲ. ಏನೋ ಆಗಿದೆ, ಅಪಾಯ ಆಗ್ಬಿಟ್ಟಿದೆ, ಆಮೇಲೆ ಎಲ್ಲೋ ಒಂದು ಗೆಡ್ಡೆ ಆಯಿತು, ಕ್ಯಾನ್ಸರ್ ಬಂದ್ಬಿಟ್ಟು. ಎಷ್ಟಂದರೆ ಏನು ಬಂದಿದೆ, ಏನಕ್ಕಾಗಿದೆ ನೋಡೋಣ ಅಂತ ಯೋಚನೆ ಮಾಡಲ್ಲ. ಅದು ಕ್ಯಾನ್ಸರ್ ಗೆಡ್ಡೆ, ತಕ್ಷಣ ಡಿಪ್ರೆಷನ್ಗೆ ಹೋಗು. ಇನ್ನೇನೋ ತಲೆ ನೋವು ಬಂತು, ನನಗೆ ಬ್ರೈನ್ ಟ್ಯೂಮರ್. ಅಂದರೆ ಮನಸ್ಸು ಸದಾ ಕಾಲ ಒಂದು ನೆಗೆಟಿವ್ ಕಡೆಗೆ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಇತ್ತು ಅಂದರೆ ಆಲ್ವೇಸ್ ಅದು ನಮ್ಮ ಶಿಫ್ಟ್ ಆಗೋದೇ ನೆಗೆಟಿವ್ ಕಡೆ. ಕಾರಣ, ವಿಕಾಸದ ಹಂತದಲ್ಲಿ ಏನಾಗಿದೆ ಅಂದರೆ, ಮನುಷ್ಯನ ಮೆದುಳಿನ ರಚನೆ ಆಗಬೇಕಾದ್ರೆ ಅಪಾಯದ ಮುನ್ಸೂಚನೆ ಗೊತ್ತಾದರೆ ನೀನು ಅಪಾಯದಿಂದ ನಿನ್ನನ್ನು ನೀನು ರಕ್ಷಿಸ್ಕೊಳ್ಬಹುದು ಅನ್ನೋದಕ್ಕೆ ಒಂದು ನೆಗೆಟಿವ್ ಥಾಟನ್ನು ಅದು ಕೊಡ್ತಾ ಇತ್ತು. ಹಾಗೆ ಉದಾಹರಣೆಗೆ, ಮೊದಲು ಹಂಟರ್ ಗ್ಯಾದರರ್ ಅಲ್ವಾ, ಕಾಡಿನಲ್ಲಿದ್ದ ಅವಾಗೆಲ್ಲ ಅದೇ ಆ ಬ್ರೈನ್ ಡೆವಲಪ್ಮೆಂಟ್ ಈಗಾಗಿರೋ ಅಂಥದ್ದೆಲ್ಲ, ಈ ಬದಲಾವಣೆ, ಈ ಒತ್ತಡ ಆಗಿರ್ಬೋದು, ಇದೆಲ್ಲ ಬಹಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ, ಇನ್ನು ಕೋಟ್ಯಾಂತರ ವರ್ಷ ಅನ್ಬೋದು, ಅವಾಗ ನಡೆದಿರೋ ಅಂಥದ್ದು, ಈಗ ಸಡನ್ನಾಗಿ ಆಗಿರೋ ಅಂಥದ್ದೆಲ್ಲ. ಆಗ ಅವನು ಮಲಗಿದ್ದಾಗ ಅವನಿಗೆ ಒಂದು ನೆಗೆಟಿವ್ ಥಾಟು, ಒಂದು ಸಿಂಹ ಬರ್ಬೋದು, ಹುಲಿ ಬರ್ಬೋದು ಅಂದರೆ ಅವನು ಏನು ಮಾಡ್ತಿದ್ದ, ಪಕ್ಕದಲ್ಲಿ ಏನೋ ಒಂದು ಆಯುಧ ಇಟ್ಕೊಂತ ಇದ್ದ ಅವನು.
ಅವನು ಇಲ್ಲ ಸಿಂಹನೂ ಬರಲ್ಲ ಹುಲಿನೂ ಬರಲ್ಲ ಅಂತಂದರೆ ಬಂದಿರೋದು ಅವಾಗ ಆ ಥರ ಇತ್ತು. ಅವನ್ನ ತಿನ್ಕೊಂಡು ಹೋಗೋದು. ಅಂದರೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಮೆದುಳು ಏನು ಮಾಡುತ್ತೆ ಅಂತಂದರೆ ಏನಾಗಬಹುದು, ಅಪಾಯದ ಮುನ್ಸೂಚನೆ ಆಗಬಹುದು ಅಂತ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ. ಈಗ ನೋಡಿ, ಎಲ್ಲೋ ಯುದ್ಧ ನಡೀತಾ ಇದೆ ಅಂದರೆ ಇವಾಗ ಬ್ಯಾಂಗ್ಳೂರ್ ಸೇಫ್, ಬಟ್ ಜನ ಏನು ಅಂತಂದರೆ ಅವಾಗ ಹೆಂಗಿತ್ತು, ನಮ್ಮ ಇದು ಬ್ಯಾಂಗ್ಳೂರ್ ಮೇಲೆ ಬಾಂಬ್ ಹಾಕ್ಬೋದು ಅನ್ನೋದು ಒಂದು ನೆಗೆಟಿವ್ ಥಾಟ್, ಅದು ನೆಗೆಟಿವ್, ಅದು ಆಗಲ್ಲ ಅದು. ಬಟ್ ನಮ್ಮದು ಯಾವ ಥರ ನಮ್ಮದು ನೆಟ್ವರ್ಕಿಂಗ್ ಆಗೋಗಿದೆ ಅಂದರೆ, ನೀವು ಎಷ್ಟು ನೆಗೆಟಿವ್ ಥಾಟ್ನ ನೀವು ಅನ್ಕೊಂತಾ ಇರ್ತೀರಾ ಅಷ್ಟು ಕಾಂಕ್ರೀಟ್ ಆಗಿ ನಿಮ್ಮದು ನೆಗೆಟಿವಿಟಿ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಬಿ ಪಾಸಿಟಿವ್. ನೀವು ಯಾವುದೇ ವರ್ಕ್ಶಾಪ್ಗೆ ಹೋಗಿ ಯಾರ ಹತ್ರನೇ ಹೋಗಿ ಅವ್ರು ಹೇಳೋದು ನೀವು ಪಾಸಿಟಿವ್ ಆಗಿರಿ ಅಂತ ಅಂತಾರೆ. ಅಂದರೆ ಪಾಸಿಟಿವಿಟಿಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ನನಗೆ ಅರ್ಥ ಆಯ್ತು ಏನಂದರೆ, ಈ ನೆಗೆಟಿವಿಟಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಒಂದು ಅಪಾಯದ ಮುನ್ಸೂಚನೆ ಆಗಿರಬಹುದು, ಸೇಫ್ ಗಾರ್ಡ್ಗೋಸ್ಕರ ಅಷ್ಟೇ ಅಷ್ಟೇ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಹೈಪರ್ ಮಾಡ್ಬಿಡ್ತೀವಿ, ಎಕ್ಸಾಜರೇಟ್ ಮಾಡ್ಬಿಡ್ತೀವಿ ಅದನ್ನ. ಅದು ನಿಮಗೆ ಒಂದು ಸೂಚನೆ ಕೊಡೋಂಥದ್ದು. ಈಗ RCBದು ಒಂದು ಘಟನೆ ಆಯಿತು. ಈಗ ನೆಕ್ಸ್ಟ್ ಏನಾದರೂ ಆ ಥರ ಆದಾಗ ಮೈಂಡ್ ಏನು ಗೊತ್ತಾ, ನಮ್ಗೆ ಆಲ್ರೆಡಿ ಒಂದು ಇನ್ಸಿಡೆಂಟ್ ಆಗೋಗಿದೆ, ಬ್ರೈನ್ಗೆ ಅದು ಮೆಮೊರಿಲಿ ಇರುತ್ತೆ. ಆ ಥರದ್ದು ಯಾವುದೋ ಒಂದು ಇದು ಅಂತಂದರೆ ಹೇಳ್ತೀವಿ ಮಕ್ಕಳಿಗೆ, ಹೋಗ್ಬೇಡಪ್ಪ ಹೋದ್ಸಲ ಇದಾಯಿತು, ನೀ ಅಲ್ಲೆಲ್ಲ ಕಾಲು ತುಳಿತಕ್ಕೆ ಎಷ್ಟೊಂದು ಜನ ಸತ್ತೋದ್ರು ಕಣಪ್ಪ. ಈಗ ನನ್ನ ಮಗ ಏನಾದ್ರು ಹೋಗ್ತೀನಿ ಎಲ್ಲರೂ ಅಂದರೆ ನಾನು ಹೇಳ್ತೀನಿ, ನೋಡು ಬೇಡ, ಕ್ರೌಡ್ ಇರುತ್ತೆ, ಏನಾಗ್ಬೋದು ಗೊತ್ತಿಲ್ಲ, ಬಿಕಾಸ್ ನಮ್ಗೆ ಆಲ್ರೆಡಿ ಒಂದು ಆಗಿದೆ, ಗೊತ್ತಿದೆ ನನಗೆ. ಸೊ ಇದನ್ನ ನೆಗೆಟಿವಿಟಿ ಅಂತ ನಾನು ಹೇಳ್ತಾ ಇಲ್ಲ, ಆಗುವ ಸಾಧ್ಯತೆ ಇದೆ ಅಂತ ನಾನು ಅವನಿಗೆ ಎಚ್ಚರಿಕೆ ಕೊಡ್ಬೋದು. ಆಯಿತು, ನೀನು ಏನಾದ್ರು ಹೋಗ್ತೀನಿ ಅಂದರೆ ಮುನ್ನೆಚ್ಚರಿಕೆ ಏನು ತಗಂತ್ಯಾ? ಈಗ ನೋಡಿ, ಸೆಲ್ಫಿಗಳು ತಗೊಂತಾರೆ, ತುಂಬ ನೀರೆಲ್ಲೋ ಬೀಳ್ತಾ ಇರೋ ಜಾಗದಲ್ಲಿ ಸೆಲ್ಫಿ. ಆಗ ನಾನೇನು ಹೇಳ್ತೀನಿ ಅಂತಂದರೆ, ನೋಡು ಯಾವ ಟೈಮಲ್ಲಿ ಮಳೆ ಎಲ್ಲಿ ಜಾಸ್ತಿ ಆಗಿದೆ ನನಗೆ ಗೊತ್ತಿಲ್ಲ, ಫ್ಲಡ್ ಹೆಂಗೆ ಬರುತ್ತೆ ಗೊತ್ತಿಲ್ಲ, ನೀನು ಅಲ್ಲೋಗಿ ನಿಂತ್ಕೊಂಡು ತಗೋಬೇಡ. ಕಾರಣ ಏನಂದ್ರೆ ಆಲ್ರೆಡಿ ಒಂದು ಇದು ನೆಗೆಟಿವಿಟಿ ಅಲ್ಲ, ಇದು ದಿಸ್ ಇಸ್ ನಾಟ್ ನೆಗೆಟಿವಿಟಿ, ಇದು ಒಂದು ಅಪಾಯದ ಮುನ್ಸೂಚನೆಯನ್ನು ಕೊಡುವಂತಹದ್ದು. ಆ ಥರದ್ದು ಅದನ್ನು ನಾವು ಆ ಥರ ತಗೋಬೇಕೇ ಹೊರತು ಕಂಪ್ಲೀಟಾಗಿ ನೋಡು ಮಳೆಗಾಲ ನೀನು ಎಲ್ಲೂ ಹೋಗಲೇಬೇಡ ಮನೆಯಿಂದ ಆಚೆ. ಈಗ ನಾವೇನು ಮಾಡ್ತೀವಿ, ಕಂಪ್ಲೀಟಾಗಿ ಎಷ್ಟು ನೆಗೆಟಿವಿಟಿ ಕೊಟ್ಟೋಗಿರ್ತೀವಿ ಅಂತಂದರೆ, ಈಗ ಎಲ್ಲೋ ಈಗ ನೋಡಿ ಏನಾಗ್ತಾ ಇದೆ ಅಂದರೆ, ಈಗ ಏರ್ ಇಂಡಿಯಾದ್ದು ಇದಾಯ್ತಲ್ಲ, ಅದು ಆಗಿದ ತಕ್ಷಣ ಎಲ್ಲ ನಿಂತೇ ಹೋಗ್ಬಿಡ್ತು. ಯಾರು ಎಲ್ಲ ಇಂಡಿಗೋ ಅದು ಇದು ಅಂತ ಹೋಗ್ತಾ ಇದ್ದಾರೆ ಹೊರತು ಏರ್ ಇಂಡಿಯಾಕ್ಕೆ ಅಂದರೆ ಫ್ಲೈಟ್ಗೆ ಹೋಗೋಕ್ಕೆ ಭಯ ಪಡ್ತಾರೆ, ಫ್ಲೈಟ್ಗೆ ಹೋಗೋಕ್ಕೂ ಭಯ. ಅದು ಎಲ್ಲೋ ಒಂದು ಆ ಥರದ್ದು ನಡೆಯುತ್ತೆ. ಏನು ನಾವು ಆಕ್ಸಿಡೆಂಟ್ಗಳೆಲ್ಲ ಏನು ಅದಕ್ಕದೇ ಆಗೋದನ್ನೇ ನಾವು ಆಕ್ಸಿಡೆಂಟ್ ಅಂತ ಕರೆಯೋದು. ಆಮೇಲೆ ಮೊದಲು ಇನ್ನೊಂದು ಸಲ ಏನಾಗಿತ್ತು ಅಂದರೆ, ಓಲ್ವೋ ಬಸ್ಗೆ ಒಂದ್ಸಲ ಬೆಂಕಿ ಆಗಿತ್ತು. ಓಲ್ವೋ ಬಸ್ಗೆ ಯಾರೂ ಹೋಗ್ತಾ ಇಲ್ಲ. ಅದು ಎಷ್ಟರ ಮಟ್ಟಿಗೆ ಜನ ಓಲ್ವೋ ಬಸ್ ಬೆಂಕಿ ಅಂತ 3-4 ಓಲ್ವೋ ಬಸ್ ಬೆಂಕಿ. ಇದು ನಿಜವಾಗ್ಲೂ ಏನಾಗುತ್ತೆ ಅಂದರೆ, ಇದನ್ನು ನೀವು ಸ್ವಲ್ಪ ಸ್ಪಿರಿಚುವಲ್ ಗುರುಗಳ ಹತ್ರ ನೀವು ಬೇಕಾದ್ರೆ ಮಾತಾಡಿ, ಎಷ್ಟು ನಾವು ಕಾಂಕ್ರೀಟ್ ಆಗಿ ನಾವು ಥಾಟ್ಸ್ಗಳನ್ನ ಕೊಡ್ತಾ ಬರ್ತೀವಿ. ಸಮ್ ಆಫ್ ದ ಥಿಂಗ್ಸ್ ವಿಲ್ ಮ್ಯಾನಿಫೆಸ್ಟ್ ಲೈಕ್ ದಟ್ ಆಗುತ್ತದು. ಈಗ ಆಮೇಲೆ ಏರ್ ಇಂಡಿಯಾದಲ್ಲಿ ಸುಮಾರಲ್ಲಿ ಏನೇ ತೊಂದರೆಗಳು ಅಂತೆಲ್ಲ ಶುರು ಆಯಿತು ಅಂದರೆ, ನೆಗೆಟಿವಿಟಿ ಟು ದ ಕೋರ್ ಹೊರಟೋಗ್ಬಿಡ್ತೀವಿ ನಾವು. ಅದು ಹೋಗಬಾರ್ದು. ಅದು ಹೋದಾಗ, ಇದು ನಾನು ಮೊದಲನೇದಾಗಿ ಹೇಳೋದು, ನಮ್ಮ ಬ್ರೈನ್ನ ಡೆವಲಪ್ಮೆಂಟೇ ಹಂಗಿದೆ. ಆದರೆ ಅದು ಒಂದು ನಿಮಗೆ ಸೂಚನೆ ಹೊರತು ಕಂಪ್ಲೀಟಾಗಿ ನೀನು ಬಸ್ ಆಕ್ಸಿಡೆಂಟ್ ಆಯಿತು ಬಸ್ಸಲ್ಲೇ ಹೋಗಬೇಡ ಅಂತಂದರೆ ಆಗಲ್ಲ, ಹೋಗಲೇಬೇಕು ನೀವು. ಅಂದರೆ ಮುನ್ನೆಚ್ಚರಿಕೆನ ನೀವು ತಗೊಳ್ತಾ ಬರ್ಬೋದು. ದೇಹ ಒಂದು ಅದು ನಮಗೆ ಮುನ್ನೆಚ್ಚರಿಕೆ ಕೊಡುತ್ತೆ, ಅದನ್ನು ನಾವು ತಗೊಳ್ತಾ ಬರ್ಬೋದು. ಏನಾಗುತ್ತೆ, ಯಾವಾಗಲೂ ನೆಗೆಟಿವ್ ಆ್ಯಟಿಟ್ಯೂಡಲ್ಲೇ ನಾನು ಇದ್ದರೆ, ಯಾವಾಗಲೂ ನೆಗೆಟಿವಿಟಿನೇ, ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದೇ. ನೋಡಿ, ಆಪ್ಟಿಮಿಸ್ಟಿಕ್ ಪೆಸಿಮಿಸ್ಟಿಕ್ ಅಂತ ಅಂತಾರೆ. ಒಂದು ಲೋಟದಲ್ಲಿ ಅರ್ಧ ನೀರಿದ್ದಾಗ ನಾನು ಯಾವಾಗ ಏನಿರಬೇಕು ಆ ಲೋಟ ತುಂಬುತ್ತೆ ಅಂತ ಅನ್ಕೋಬೇಕು. ಅಯ್ಯೋ ಅರ್ಧನೇ ಇದೆ, ಇದು ಯಾವತ್ತೂ ತುಂಬಲ್ಲ ಅಂತಂದಾಗ ಏನಾಗುತ್ತೆ, ದೇಹದಲ್ಲಿ ನನಗೆ ಗೊತ್ತಿಲ್ಲದಂಗೆ ಬೇಕಾದಷ್ಟು ಥರದ ಒಂದು ರಿಯಾಕ್ಷನ್ಗಳು ಶುರು ಆಗುತ್ತೆ. ಮೊದಲನೇದಾಗಿ HPA ಆಕ್ಸಿಸ್ ಎಲ್ಲ ಕಡೆ ನಾನು ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್. ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ ಕರಿತೀವಿ ಅದನ್ನು. ಅದೇನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ನೀವು ನೆಗೆಟಿವ್ ಆಗಿ ಥಾಟ್, ಈಗ ಅವನು ತುಂಬ ಕೆಟ್ಟವನು, ನಿಮ್ಮ ಫ್ರೆಂಡ್ ಒಳ್ಳೆಯವನೇ ಇರ್ತಾನೆ, ಅವನು ನಿಮ್ದೊಂದು ಥಾಟ್ ಬಂತು ಅವನು ತುಂಬ ಕೆಟ್ಟವನು ಅಂತಂದಾಗ ಏನಾಯಿತು, ಅದನ್ನು ನಮ್ಮ ಹೈಪೋಥಾಲಮಸ್ ರೆಕಗ್ನೈಸ್ ಮಾಡ್ತದನ್ನು, ಆ ಥಾಟ್ನ ಏನು ಮಾಡ್ತದು, ಇಮಿಡಿಯೇಟ್ ಆಗಿ CRH ಅಂತ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಮಾಡ್ತು. ಅದು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಇನ್ನೊಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಅದೇನು ಮಾಡುತ್ತೆ, ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಅದನ್ನು ರಿಲೀಸ್ ಮಾಡಿ ಕಾರ್ಟಿಸಾಲ್ ರಿಲೀಸ್ ಮಾಡುತ್ತೆ. ಸೊ ನಿಮಗೆ ಗೊತ್ತಿಲ್ಲದಂಗೆ ನೀವು ಎಷ್ಟು ನೆಗೆಟಿವ್ ಆಗಿರ್ತೀರಾ, ನಿಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದಕ್ಕೆ ನೋಡಿ, ನೆಗೆಟಿವ್ ಪರ್ಸನ್ಗಳಿಗೆ ಎಲ್ಲ ಕಾಯಿಲೆಗಳು ಬರುತ್ತೆ. ಹಾರ್ಟ್ ಅಟ್ಯಾಕ್ ಆಗೋದು, ಡಯಾಬಿಟಿಕ್, ಎಲ್ಲ ಥರದ್ದು ತೊಂದರೆಗಳು, ಹೆಲ್ತ್ ರಿಲೇಟೆಡ್, ಫಿಸಿಕಲ್, ಮೆಂಟಲ್, ಎಲ್ಲ ಥರದ್ದು, ಈವನ್ ಸೆಕ್ಷುವಲ್, ಸೋಷಿಯಲ್, ಎಲ್ಲ ಹೆಲ್ತು ಹೊರಟೋಗಿರುತ್ತೆ ಅವ್ರಿಗೆ. ಕಾರಣ ಏನಂತಂದರೆ, ಅವರಿಗೆ ಗೊತ್ತಿಲ್ಲದಂಗೆ, ಅವರಿಗೆ ಗೊತ್ತಿದ್ದಿಲ್ದಂಗೆ ದೇಹದಲ್ಲಿ ಕಾರ್ಟಿಸಾಲ್ ರಿಲೀಸ್ ಆಯಿತು. ಸೊ ಇದು ಈ ಆಕ್ಸಿಸ್ ಏನಂದರೆ ಕಂಟಿನ್ಯೂಸ್, ಅವನು ಥಾಟ್ಸ್ಗಳು ಹಂಗೆ ಇರುತ್ತೆ, ಅದಕ್ಕೆ ಬ್ರೇಕೇ ಇಲ್ಲ. ಸೊ ಅದು ಎಲ್ಲಿ ನಿಲ್ಲುತ್ತದು,
ಕಾರ್ಟಿಸಲ್ ಆಗೇ ಇರುತ್ತೆ. ಕಾರ್ಟಿಸಲ್ ಇರಬಾರ್ದು, ಅದು ಬಂದು ಹೋಗೋ ಥರ ಇರಬೇಕು ಒಂದು ಶಾರ್ಟ್ ಟೈಮಲ್ಲಿ. ಬಟ್ ಕಂಟಿನ್ಯೂಸ್ ಇದ್ದಾಗ ಏನಾಗುತ್ತೆ, ದೇಹದಲ್ಲಿ ಕಂಟಿನ್ಯೂಸ್ ರಕ್ತದಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಇರುತ್ತೆ, ಡಯಾಬಿಟಿಕ್ಕು ನ್ಯಾಚುರಲ್ ಆಗಿ ಹಾಗೆ. ಅದಕ್ಕೆ ನೋಡಿ ಸ್ಟ್ರೆಸ್ ಅಥವಾ ನೆಗೆಟಿವ್ ಯಾರು ಇರ್ತಾರೆ ಅವ್ರಿಗೆ ಹಾರ್ಟಲ್ಲಿ ಬ್ಲಾಕ್ ಅಂತೆ, ಡಯಾಬಿಟಿಕ್, ಶುಗರ್ ಕಂಟ್ರೋಲ್ ಇಲ್ಲ, ಇದೆಲ್ಲ ಬರೋದು ಎಲ್ಲ ನಮ್ಮ ಮನಸ್ಸಿಂದನೇ ಅರ್ಧ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸೈಟೇಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಗ್ಲೂಟಾಮೇಟ್ ಶೂಟಪ್ ಆಗಿರುತ್ತೆ ಯಾವಾಗಲೂ. ನೆಗೆಟಿವ್, ನೀನು ಯಾವಾಗಲೂ ನೆಗೆಟಿವಲ್ಲೇ ಥಿಂಕ್ ಮಾಡೋದು, ಅಲ್ಲೋದ್ರೆ ಏನೋ ಆಗ್ಬಿಡುತ್ತೆ, ಭಯ, ಆಂಗ್ಸೈಟಿ, ಫೋಬಿಯಾಗಳು, ಆಂಗ್ಸೈಟಿ ಇರುತ್ತೆ, ಆತಂಕ, ಭಯ, ಫೋಬಿ ಇವೆಲ್ಲ ಶುರು ಆದರೆ ಏನಾಗುತ್ತೆ, ಡಿಪ್ರೆಷನ್ಗೆ ಅದನ್ನ ತಳ್ತಾ ಬರುತ್ತೆ. ಗ್ಲೂಟಮೇಟ್ ಜಾಸ್ತಿ ಆಗುತ್ತೆ. ಇನಿಬಿಟ್ರಿ ಇರುತ್ತಲ್ಲ ಗಾಬಾ ತುಂಬ ಕಮ್ಮಿ ಆಗಿಬಿಡುತ್ತೆ ಅದು. ಅದೇ ಥರ ಏನಾಗುತ್ತೆ, ನಾವು ನೆಗೆಟಿವ್ ಥಾಟ್ಸ್ಗಳು ಬಂದಾಗ ಬೀಟಾ ಫೈರಿಂಗ್ ಶುರು ಆಗುತ್ತೆ ಬ್ರೈನಲ್ಲಿ. ಬೀಟಾ ಫೈರಿಂಗ್ ಅದು ತುಂಬಾ ಒಂದು ನನಗೆ ಏನೋ ಆಗ್ಬಿಡುತ್ತೆ ಏನೋ ಅಂತ ಅವರು ತಲೆಯಲ್ಲಿ ಇದು ಮಾಡ್ಕೊಂಡಾಗ ಜಾಸ್ತಿ ಬೀಟಾ ವೇವ್ಸು ಬರಬಾರ್ದು ತಲೆಯಲ್ಲಿ. ಅದಿರಬೇಕು ಒಂದು ಲೆವೆಲ್, ಎಲ್ಲ ಒಂದು ಸಮಸ್ಥಿತಿಲಿ ಇರಬೇಕು. ಬೀಟಾ ಜಾಸ್ತಿ ಆದಾಗ ಏನಾಗುತ್ತೆ, ಅದು ನಮ್ಮ ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ, ಸಿನಾಪ್ಟೋಜೆನೆಸಿಸ್ ಏನೇನಾಗುತ್ತೆ ಅದೆಲ್ಲದನ್ನು ನಾಶ ಮಾಡುತ್ತೆ. ನರಕೋಶಗಳು ಸಾಯ್ತಾ ಬರುತ್ತೆ. ಆಮೇಲೆ ಮೆಮೊರಿ ಕಮ್ಮಿ ಆಗುತ್ತೆ, ಫೋಕಸ್ ಕಮ್ಮಿ. ಯಾರು ನೆಗೆಟಿವ್ ಇರ್ತಾರೆ ಫೋಕಸ್ ಇರಲ್ಲ ಅವ್ರಿಗೆ. ಆಮೇಲೆ ಮೆಮೊರಿ ಕಮ್ಮಿ ಇರುತ್ತೆ ಅವ್ರಿಗೆ. ಬ್ರೈನ್ ಫಾಗ್ ಅಂತೀವಿ, ಅಂದರೆ ಮಂಕು ಕವಿದಂಗೆ. ಆ ಮಂಕು ಕವಿಯೋದು ಅಂತ ನಾವು ಅಂತೀವಲ್ಲ, ಬ್ರೈನ್ ಫಾಗ್ ಅಂದರೆ ಇದೆಲ್ಲ ಆಗೋದು. ಬ್ರೈನ್ ಫಾಗ್ ಆಗುತ್ತೆ. ಮತ್ತು ಅವರಲ್ಲಿ ಗುಡ್ ಹಾರ್ಮೋನ್ಸ್ಗಳು ರಿಲೀಸ್ ಆಗಲ್ಲ. ಯಾವಾಗಲೂ ಕಾರ್ಟಿಸಾಲ್ ಇದ್ದಾಗ ಗುಡ್ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಸೆರೋಟೋನಿನ್ ಇಲ್ಲ, ಡೋಪಮೈನ್ ಇಲ್ಲ, ಆಕ್ಸಿಟಾಸಿನ್ ಇಲ್ಲ, ಏನೂ ಇರೋದಿಲ್ಲ. ಸೊ ಫೈನಲಿ ಈ ನೆಗೆಟಿವಿಟಿಯಿಂದ ಏನಾಗುತ್ತೆ ಅಂದರೆ ಪರ್ಸನ್ ವಿಲ್ ಬಿಕಮ್ ನೆಗೆಟಿವ್ ಪರ್ಸನ್. ನೀವು ಜಾಸ್ತಿ ಥಾಟ್ಸು, ಈಗ ನೋಡಿ ಕೆಲವು ಸಲ ನೀವು ನೆಗೆಟಿವ್ ಕಾಮೆಂಟ್ ಹಾಕ್ತಾರಲ್ವಾ, ಏನು ಬೇಜಾರು ಮಾಡ್ಕೊಳ್ಳಂಗಿಲ್ಲ. ಬಿಕಾಸ್ ದೇರ್ ಥಿಂಕಿಂಗ್ ಈಸ್ ಲೈಕ್ ದ್ಯಾಟ್. ನೀವೇನು ಇದು ಏನೋ ಹೇಳ್ಬಿಟ್ಟಿದ್ದೀರಾ, ಹಂಗಾಗುತ್ತಾ ಹಿಂಗಾಗುತ್ತಾ, ನಾನು ಎಷ್ಟು ಸೈಂಟಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಇಟ್ ಈಸ್ ಎವ್ರಿಥಿಂಗ್ ಸೈಂಟಿಫಿಕ್ 100%, ಅದರಲ್ಲಿ ಏನು ಕಾಂಪ್ರಮೈಸೇ ಇಲ್ಲ. ಬಟ್ ಅದರಲ್ಲೂ ಏನೇನೋ ನೀವು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಏನೇನೋ ಹೇಳ್ತೀರಾ ನೀವು ಅಂತ ಅನ್ನೋದು ಅಂದರೆ ಅಲ್ಲಿಗೆ ಅಂಡರ್ಸ್ಟುಡ್ ಹಿ ಈಸ್ ಅ ಕಂಪ್ಲೀಟ್ಲಿ ನೆಗೆಟಿವ್ ಪರ್ಸನ್. ಅವ್ರು ಏನೇ ನೋಡಿದ್ರು ಅವ್ರ ಪರ್ಸೆಪ್ಷನ್ ಏನಿರುತ್ತೆ ಅಂದರೆ ನೆಗೆಟಿವೇ ಕಾಣ್ತಾ ಇರ್ತಾರೆ. ಏನೇ ನೀವು ಒಳ್ಳೇದು ಮಾಡೋಕ್ಕೆ ಬಂದರೂ ನೀವು ಅವ್ರಿಗೆ ತೊಂದರೆ ಮಾಡ್ತಿದ್ದೀರಾ ಅನ್ನೋ ಥರ ಅವ್ರ ಮೈಂಡ್ ಸೆಟ್ಟು ಯಾವ ಥರ ಇದೆಲ್ಲ ಹೇಗೆ ಅಂದರೆ, ನೀವು ಅದನ್ನು ಜಾಸ್ತಿ ಮಾಡ್ತಾ ಹೋದರೆ, ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಹೋದರೆ ನಿಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ, ನಿಮ್ಮ ಕಂಪ್ಲೀಟ್ ಥಾಟ್ಸ್ಗಳು ಎಲ್ಲ ಅದೇ ಥರನೇ ಡೆವಲಪ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಈಗ ನೋಡಿ ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿ ಹೇಳ್ತಾರೆ, ಈಗ ವ್ರತ ಅಂತಲೇ ತಗೊಳ್ಳಿ, ಸ್ಪಿರಿಚುವಲ್ ಪ್ರಾಕ್ಟೀಸು ಅಥವಾ ವ್ರತ ಏನೇ ತಗೊಳ್ಳಿ, ನೀವು ಅದೆಷ್ಟೋ 24 ದಿನ ಮಾಡಿ ಅಂತಾರೆ, 48 ದಿನ ಮಾಡಿ ಅಂತಾರೆ, 66 ದಿನ ಮಾಡಿ ಅಂತಾರೆ. ಯಾಕೆ? ಅಥವಾ ಮಂಡಲ ಅಂತ ಹೇಳ್ತಾರೆ ಅವರು. ನಾವು ಮಂಡಲ ಅಂತನಲ್ಲ, ಏನಕ್ಕೆ ಆ ಥರ ಹೇಳ್ತಾರೆ ಅಂದರೆ, ನೀವು ಅದನ್ನೇ ಅಭ್ಯಾಸ ಮಾಡ್ತಾ ಬಂದರೆ ನಿಮ್ಮ ಬ್ರೈನ್ ನೆಟ್ವರ್ಕಿಂಗಲ್ಲಿ ಅದು ಅದೇ ಥರ ಆ ಹ್ಯಾಬಿಚುವಲ್ ಆಗ್ತಾ ಬರ್ತೀರ. ನೀವು ವೆದರ್ ಯು ಲೈಕ್ ಇಟ್ ಆರ್ ನಾಟ್, ನೀವು ಯೋಗಾಭ್ಯಾಸ ಮಾಡ್ತಾ ಬನ್ನಿ. ನೀವು ಎಷ್ಟು 66 ದಿನ ನೀವು ಮಾಡಿದ್ರೆ ನೀವು ಮಾಡಲೇಬೇಕು. ನಿಮಗೆ ಅದು ಮಾಡಲಿಲ್ಲ ಅಂದರೆ ನಿಮಗೆ ಇರೋಕ್ಕಾಗೋದಿಲ್ಲ. ಅಂದರೆ ಈ ಒಳ್ಳೆಯದನ್ನು ನಾವು ಬಹಳ ದಿನಗಳವರೆಗೂ ಮಾಡಿದಾಗೇನಾಗುತ್ತೆ, ನಮ್ಮ ಬ್ರೈನ್ ಡೆವಲಪ್ಮೆಂಟು ಆ ಥರ ಆಗುತ್ತೆ. ಅದ್ಭುತವಾಗಿದೆ ನಮ್ಮ ಮೆದುಳಿದೆಯಲ್ಲ, ಎಲ್ಲ ನಮ್ಮ ಕೈಲೇ ಇರೋದು. ಅದನ್ನು ಅಷ್ಟು ಚೆನ್ನಾಗಿ ನಾವು ಇಟ್ಕೋಬೋದು. ಯಾವುದೇ ಸಮಯ ಸಂದರ್ಭನ ನೀವು 2 ದೃಷ್ಟಿಕೋನದಿಂದ ನೋಡ್ಬೋದು. ಅದನ್ನು ಕಂಪ್ಲೀಟ್ ಪಾಸಿಟಿವ್ ಆಗೂ ನೋಡ್ಬೋದು, ಕಂಪ್ಲೀಟ್ ನೆಗೆಟಿವ್ ಆಗಾರು ನೋಡ್ಬೋದು. ಎನಿಥಿಂಗ್ ಪಾಸಿಟಿವ್ ಆಗಿ ನೋಡ್ತೀರಾ, ನಿಮಗೆ ಬೇರೆ ಬೇರೆ ಆಪರ್ಚುನಿಟಿಗಳು ಸಿಗ್ತಾ ಬರುತ್ತೆ. ಯಾವಾಗ ನೆಗೆಟಿವ್, ನೀವು ಒಳಗಡೆಯಿಂದ ನಿಮಗೂ ಡ್ಯಾಮೇಜ್ ಆಗ್ತಾ ಇರುತ್ತೆ. ಬರೀ ನೀವು ಒಬ್ಬರೇ ಅಲ್ಲ, ನಿಮ್ಮ ಸರೌಂಡಿಂಗ್ನ ನೀವು ಡ್ಯಾಮೇಜ್ ಮಾಡ್ತೀರಾ. ಅಂದರೆ ಮೇಲ್ನೋಟಕ್ಕೆ ಕಾಣುವಂಥ ನೆಗೆಟಿವ್ ಕೂಡ ಆಳದಲ್ಲಿ ಪಾಸಿಟಿವ್ ಆಗಿರುತ್ತೆ ಎಷ್ಟೋ ಸಲ. ಹೌದು. ಈಗ ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾವು ಗೌರಿ ಶಕ್ಕಿ ಸ್ಟುಡಿಯೋನ ಶುರು ಮಾಡಿದ್ವಿ, ಆಲ್ಮಾ ಮೀಡಿಯಾ ಸ್ಕೂಲ್ ಶುರು ಮಾಡಿ ಜಯನಗರ ಒಂದು ಕಾಲೇಜಲ್ಲಿ ಶುರು ಮಾಡಿದ್ವಿ. 5 ವರ್ಷ ನಾವು ಅಲ್ಲಿದ್ವಿ. ಅವ್ರು ನಮ್ಗೆ ಒಳ್ಳೆ ಜಾಗ ಕೊಟ್ಟರು, ಕಡಿಮೆ ರೆಂಟ್ ತೊಗೋತಾ ಇದ್ರಲ್ಲ. ಬಟ್ 5 ವರ್ಷ ಆದಮೇಲೆ ಅವ್ರದ್ದೇನೋ ಪ್ಲ್ಯಾನ್ ಬಂತು, ಇಲ್ಲ ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿದರು. ಸಿಂಪಲ್. ಓಕೆ, ನಮ್ಮ ಟೀಮಲ್ಲಿ ಅಂದರೆ ನಾವು ಸ್ವಲ್ಪ ಸ್ಟ್ರೆಸ್ ಆಯಿತು ಕೆಲವರಿಗೆ. ನಾನು ಅಂದ್ಕೊಂಡೆ, ನಾವು ಎಷ್ಟು ದಿನ ಹಾಗೆ ನಾವು ಒಂದು ಸಣ್ಣ ಜಾಗದಲ್ಲಿ ಇರೋಕ್ಕೆ ಸಾಧ್ಯ? ನಮಗೆ ಈಗ ನಾವು ರಿಸ್ಕ್ ತೊಗೊಳ್ಳಿದ್ರೆ ಯಾವಾಗ ತೊಗೊಳಕ್ಕೆ ಸಾಧ್ಯ? ಓಕೆ, ನಾವು ದೊಡ್ಡ ಜಾಗಕ್ಕೆ ಹೋಗೋಣ, ನಾವು ಕಮರ್ಷಿಯಲ್ ಜಾಗಕ್ಕೆ ಹೋಗೋಣ, ನಮಗೇನು ರಿಸ್ಟ್ರಿಕ್ಷನ್ ಇಲ್ಲದೇ ಇರೋ ಜಾಗಕ್ಕೆ ಹೋಗೋಣ ಅಂತೇಳಿ ನಾವು ಇಲ್ಲಿ ಬಂದ್ವಿ. ನಮಗೆ ಇಲ್ಲಿ ಬಂದಮೇಲೆ ಇನ್ನೂ ಬೆಟರ್ ಆಯಿತು. ನಮ್ಮ ಕೆಲಸಗಳು ಟೋಟಲ್ ಒಂದು ನಾವೇನು ಪ್ರೊಡಕ್ಟಿವಿಟಿ ಅಂತಿದ್ವಿ ಅದು 100% ಜಾಸ್ತಿ ಆಗಿದೆ. ಅಲ್ಲಿ 1 ವಿಡಿಯೋ ಮಾಡೋದು ಇಲ್ಲಿ 3 ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು 2 ಸ್ಟುಡಿಯೋಗಳನ್ನ ಮಾಡ್ಕೊಂಡ್ವಿ. ಹಾಗೆ ಅಯ್ಯೋ ಈ ಕಾಲೇಜ್ ಹೋಗ್ಬಿಡ್ತಲ್ಲ, ಈ ಜಾಗ ಹೋಗ್ಬಿಡ್ತಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರೆ, ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ. ಆ ಥರ ಕೆಲವೊಬ್ಬರಿಗೆ ಜಾಬ್ ಹೋಗುತ್ತೆ ಮೇಡಮ್, ಯಾವುದೋ ಕಾರಣಕ್ಕೋಸ್ಕರ ನೀವು ಅಲ್ಲಿ ಹೋಗಿರ್ತೀರ, ಆ ಕಂಪ್ನಿ ಬಂದಾಗ್ಬಿಡುತ್ತೆ. ಅಯ್ಯೋ ಕಂಪ್ನಿ ಬಂದಾಯಿತು, ಇಟ್ಸ್ ನಾಟ್ ನೆಸಸರಿ. ನಿಮ್ಮ ಶಕ್ತಿ ಮೇಲೆ ನಿಮ್ಮ ನಂಬಿಕೆ ಇದ್ರೆ ಇನ್ನೊಂದು ಕಂಪ್ನಿ ನಿಮ್ಗೆ ಓಪನ್ ಆಗುತ್ತೆ. ಸೊ ಇದು
ಮೇಲ್ನೋಟಕ್ಕೆ ಕಾಣುವ ನೆಗೆಟಿವ್ ಅಲ್ಲೂ ಕೂಡ ಏನೋ ಒಂದು ಪಾಸಿಟಿವ್ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಖಂಡಿತ ಸರ್, ಇದನ್ನೇ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ. ಈಗ ಸಾಮಾನ್ಯವಾಗಿ ನೋಡಿ, ನಾವು ಯಾವುದೇ ಒಂದು ಸಂದರ್ಭ, ಅದನ್ನು ನಾನು ಹೇಳಿದ್ದು ಪಾಸಿಟಿವ್ ಆಗಿ ತಗೊಳ್ಳಿ ಅಂತ. ಈಗ ನಿಮ್ಗೊಂದು ತೊಂದರೆ ಆಯಿತು ಅಂತಲೇ ಇಟ್ಕೊಳ್ಳಿ. ಈಗ ನೀವು ಹೇಳಿದ್ದು ಅದೊಂದು ಆ ಸಂದರ್ಭಕ್ಕೆ ನಿಮಗೆ ತೊಂದರೆ ಅನ್ನಿಸ್ತು, ಆದರೆ ಮುಂದಿನ ದಿನದಲ್ಲಿ ನಿಮಗೆ ಅದು ಪಾಸಿಟಿವೇ ಆಗಿದೆ. ಪ್ರತಿ ಒಂದು ಸಂದರ್ಭನ ನಾವು ಆ ದೃಷ್ಟಿಕೋನದಲ್ಲಿ ನೋಡಬೇಕು. ಈಗ ನನಗೆ ಜಾಬ್ ಹೋಯಿತು ಅಂದರೆ ನಾನು ಏನಂತ ಅನ್ಕೋಬೇಕು ಅಂತಂದರೆ, ಭಗವಂತ ನನಗೆ ಇನ್ನೂ ಒಳ್ಳೆ ಪ್ಲ್ಯಾನ್ ಕೊಟ್ಟಿದ್ದಾನೆ, ಇನ್ನೂ ಮುಂದೆ ನನ್ನ ಭವಿಷ್ಯ ಚೆನ್ನಾಗಾಗಕ್ಕೆ ಈ ಥರ ಆಯಿತು ಅಂತ ಅನ್ಕೊಂತೀವಲ್ಲ, ಅದು ಪಾಸಿಟಿವ್ ಆಟಿಟ್ಯೂಡ್. ನಿಮಗೆ ತೊಂದರೆಯಲ್ಲೂ ಸಹ ನೀವು ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮುಂದುವರಿತೀರಲ್ಲ, ದಟ್ ಇಸ್ ಅ ಪಾಸಿಟಿವ್ ಆಟಿಟ್ಯೂಡ್. ಆಮೇಲೆ ಇನ್ನೊಂದು ನೋಡ್ರಿ, ಇನ್ನೊಂದು ಎಕ್ಸ್ಟ್ರೀಮ್ ನೆಗೆಟಿವ್ನಲ್ಲಿ ಭಾಳ ಜನ ಅದಕ್ಕೆ ನೆಗೆಟಿವ್ ಅನ್ಕೊಂಡಿರ್ತಾರೆ. ಅದೇನಂದರೆ ಜಗಳ. ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ, ಅವನೇನೋ ಹೇಳ್ತಾನೆ, ಇವಳೇನೋ ಹೇಳ್ತಾಳೆ, ಜಗಳ ಆಡಿ ಕಿತ್ತಾಡ್ಕೊಂಡು ಒಂದಷ್ಟು ಹೊತ್ತು ನೀವು ಸೈಲೆಂಟ್ ಆಗಿರ್ತೀರಾ, ಮಾತಾಡಲ್ಲ, ಆಮೇಲೆ ಏನೋ ಆಗುತ್ತೆ. ಬಟ್ ಆ ಜಗಳದಿಂದ ಒಂದು ಏನಂದರೆ, ಈ ವ್ಯಕ್ತಿ ಹೀಗೆ ಅಂತ ಇನ್ನೊಬ್ಬ ವ್ಯಕ್ತಿ ಗೊತ್ತಾಗುತ್ತೆ. ಖಂಡಿತ. ಓ, ಇವ್ರಿಗಿದು ಇರಿಟೇಟ್ ಆಗುತ್ತೆ ಅಂದರೆ ಸೆನ್ಸಿಬಲ್ ಇದ್ದರೆ, ಅಂದರೆ ಇಬ್ಬರು ಸೆನ್ಸಿಬಲ್ ಇದ್ದರೆ ಅದು ಗೊತ್ತಾಗಲ್ಲ. ಓ, ಇವ್ರಿಗೆ ಇದು ಇಷ್ಟ ಆಗಲ್ಲ, ಸೊ ನಾನು ಕೇರ್ಫುಲ್ ಆಗಿರ್ಬೇಕು. ಖಂಡಿತ. ಸೊ ಅದು ಒಂದು ಪಾಸಿಟಿವ್ ಔಟ್ಕಮ್ ಅಲ್ವಾ? ಅಂದರೆ ಈಗ ನನ್ನ ಹೆಂಡತಿ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಡ್ತಾನೆ ಅನ್ಕೊಂಡೆ, ನನಗೆ ಗೊತ್ತಾಯ್ತೇನೆಂದರೆ ಶಿ ಫೀಲ್ ಸ್ಟ್ರಾಂಗ್ಲಿ ಅಬೌಟ್ ದಟ್. ಆ ಕಾಸ್ ಬಗ್ಗೆ ಅವಳು ತುಂಬಾ ಎಮೋಷನಲ್ ಆಗಿದ್ದಾಳೆ, ಅವಳಿಗೆ ಅದು ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಸೊ ನಾನು ಅದನ್ನು ಚೇಂಜ್ ಮಾಡ್ಕೋತೀನಿ. ಅಂದರೆ ನಾನು ಹೇಳೋದು ಹಾಗೆ, ನಾನು ಯಾವುದೋ ಒಂದು ಕಾಸ್ ಬಗ್ಗೆ ನಂಗೆ ತುಂಬ ಇದು ಇರುತ್ತೆ. ಸೊ ಹಾಗೆ ಪ್ರತಿಯೊಂದರಲ್ಲೂ ಕೂಡ ನಾವು ಪ್ರತಿಯೊಂದರಲ್ಲೂ ಪಾಸಿಟಿವ್ ನೀವು ನೋಡಲೇಬೇಕು. ಪಾಸಿಟಿವ್ ಆಗೇ ಇರುತ್ತೆ ಅದು. ನಾವೇನು ಮಾಡ್ತೀವಿ ಅಂದರೆ, ನಾನು ಹೇಳಿದೆ, ನೆಗೆಟಿವ್ ಆಗಿ ನಮ್ಮದು ಬ್ರೈನ್ ಹಂಗೆ ವರ್ಕ್ ಆಗ್ತಿರುತ್ತೆ. ಶಿಫ್ಟ್ ಆಗಲೇಬೇಕು ನೀವು. ಇಲ್ಲ, ಈಗೇನೋ ಒಂದು ತೊಂದರೆ ಆಯಿತು, ಇಲ್ಲ ಇದರಿಂದ ಏನೋ ಒಂದು ಒಳ್ಳೇದಿದೆ, ಮುಂದೆ ಏನೋ ಒಂದು ಒಳ್ಳೇದು ಆಗೋದಕ್ಕೋಸ್ಕರ ಇದೊಂದು ಪ್ರಿಯಾಂಬಲ್, ಇದೇನೋ ಒಂದು ನಡೆಯೋದಕ್ಕೋಸ್ಕರ ಇದು ನಡೀತಾ ಇದೆ ಅಂತ ನೀವು ಯಾವಾಗ ಪಾಸಿಟಿವ್ ಆಗ್ತೀರಾ, ಎಷ್ಟು ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗ್ತೀರಾ ಗೊತ್ತಾ ನೀವು. ಈಗ ನೋಡಿ, ಎಲ್ಲ ಬಹಳ ದೊಡ್ಡ, ನೀವು ಯಾರು ನಾವು ಮಿಲೇನಿಯರ್ ಅಂತೆಲ್ಲ ಅಂತೀವಿ, ಇಂಡಸ್ಟ್ರಿಯಲಿಸ್ಟ್, ಅವ್ರದ್ದು ಕತೆ ಕೇಳಿದ್ರೆ ಒಂದು ಪಾಯಿಂಟಲ್ಲಿ ಲಾಸ್ ಆಗಿಬಿಟ್ಟಿರ್ತಾರೆ, ಬೀದಿಗೆ ಬಂದ್ಬಿಟ್ಟಿರ್ತಾರೆ. ಬಟ್ ಅವರು ಅಷ್ಟಕ್ಕೆ ಬೇರೆಯವರಾದ್ರೆ ಸೂಸೈಡ್ ಮಾಡ್ಕೊಂತಾರೆ. ಈ ನೆಗೆಟಿವ್ ಆಟಿಟ್ಯೂಡ್ ಇದ್ದವರು ಸೂಸೈಡ್ ಮಾಡ್ಕೊಂತಾರೆ. ಅವ್ರೇನು ಮಾಡ್ತಾರೆ, ಇಲ್ಲ ಇದು ಇಷ್ಟೇ ಅಲ್ಲ, ಭಗವಂತ ಏನೋ ಒಂದು ಇಟ್ಟಿದ್ದಾನೆ, ಏನೋ ಒಂದಿದೆ, ನನ್ನೆಲ್ಲ ಪೊಟೆನ್ಷಿಯಾಲಿಟಿ ಇದೆ, ಇಲ್ಲ ನನ್ನ ಬೌನ್ಸ್ ಬ್ಯಾಕ್ ಮಾಡೇ ಮಾಡ್ತೀನಿ ಅಂತ ಬಂದು ಈಗಲೂ ಸಹ ಬೇಕಾದಷ್ಟು ಅವರು ದೊಡ್ಡ ಇದಾಗಿರೋ ಅಂಥವ್ರು ಇದ್ದಾರೆ. ಅದಕ್ಕೆ ನೋಡಿ, ಭಗವದ್ಗೀತೆಯಲ್ಲಿದೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗ್ತಾ ಇರೋದು ಒಳ್ಳೆಯದಕ್ಕೆ, ಮುಂದೆ ಆಗೋದು ಒಳ್ಳೆಯದಕ್ಕೆ ಅಂತ ಅನ್ನೋದಿಲ್ಲ, ದಟ್ಸ್ ಅ ಪಾಸಿಟಿವ್ ಆಟಿಟ್ಯೂಡ್. ಅದಕ್ಕೋಸ್ಕರ ಏನೇ ಆಗಲಿ, ಈಗ ಬೇಕಾದಷ್ಟು ನನ್ನ ಜೀವನದಲ್ಲೂ ಬೇಕಾದಷ್ಟು ತೊಂದರೆಗಳಾಗಿದೆ, ಪ್ರತಿ ಹಂತದಲ್ಲೂ ನಾನೇನು ಅನ್ಕೊಳ್ಳೋದು, ಭಗವಂತ ನೀನೇನೋ ಒಂದು ಮುಂದೆ ಒಳ್ಳೇದು ಮಾಡೋದಕ್ಕೆ ನನಗೆ ಇವಾಗ ಇದನ್ನು ಮಾಡ್ತಾ ಇದೆಯಾ ತೊಂದರೆ ಆಗಿದೆ ಸರ್. ಅದು ನಾನು ಅದರಲ್ಲಿ ಮಾತ್ರ ಐ ಕ್ಯಾನ್ ಗಿವ್ ದ ಗ್ಯಾರಂಟಿ. ಒಂದ್ಸಲ ಏನಾಯಿತು, ಈಗ ನಾನು ಒಂದು ಡಿಗ್ರಿ ಲೆವೆಲ್ಗೆ ಬಂದಾಗ ಒಂದು ಪ್ರಪೋಸಲ್ ಬಂದಿತ್ತು. ತುಂಬ ಸ್ಟ್ರಾಂಗ್ ಆಗಿ, ಅವರು ತುಂಬ ರಿಚ್ ಇದ್ದರು, ತುಂಬ ಒಳ್ಳೆ ಜನನು, ತುಂಬ ಇಷ್ಟನೂ ಪಟ್ಟಿದ್ರು. ಅಂಥ ಸಂದರ್ಭದಲ್ಲಿ ತುಂಬ ವೆರಿ ಎಲೈಟ್ ಫ್ಯಾಮಿಲಿ ಅಂತಲೇ ಅನ್ಬೋದು. ದೇ ಆರ್ ವೆರಿ ಗುಡ್, ಬರೀ ಎಲೈಟ್ ಅಷ್ಟು ಒಳ್ಳೆ ಜನನೂ ಸಹ ಅವರು. ಆವಾಗ ಮದುವೆ ನಾವೇ ಮಾಡ್ಕೊಂತೀವಿ, ಯಾಕೆಂದರೆ ಅವ್ರಿಗೂ ನಮಗೂ ಭಾಳ ಡಿಫ್ರೆನ್ಸ್. ನಾವು ಒಂದು ಮಿಡ್ಲ್ ಕ್ಲಾಸ್ ಅಂದರೆ ಅವರು ರಿಚ್ ಅಂತಲೇ ಅನ್ಬೋದು. ಆ ಥರದ್ದು ಎಲ್ಲ ಆಗಿತ್ತು. ನಂದು ಒಂದೇ ಹಠ, ನಾನು ಓದಬೇಕು ಅಂತೇಳಿ, ನಾನು ಅದು ಕಾಂಪ್ರಮೈಸ್ ಆಗಲ್ಲ ಅಂತ. ಅಷ್ಟು ರಿಚ್ನೆಸ್ ಎಲ್ಲ ಇದ್ರೂ ನಂದು ಇದು ಎಷ್ಟು ಸ್ಟ್ರಾಂಗ್ ಇತ್ತು, ಓದಬೇಕು ನಾನು ಅಂತೇಳಿ. ಆಗ ಅದು ಏನೋ ಒಂದು ಎಂಗೇಜ್ಮೆಂಟ್ವರೆಗೂ ಬಂದು ಅದು ಕ್ಯಾನ್ಸಲ್ ಆಗೋಯ್ತು. ಆಮೇಲೆ ಎಲ್ಲರೂ ನಮಗೆ ಒಂಥರ ಬೈದರು, ನೋಡಿ ಎಂಥ ಫ್ಯಾಮಿಲಿನ ಬಿಟ್ಟಿರೋದು, ನೀವು ಎಂಥ ಮೂರ್ಖರಿರ್ಬೋದು, ಏನು ಮಹಾ ಓದೋದು, ಅದೇನು ಮಹಾ ಓದೋದು, ಆಮೇಲೆ ಓದ್ಕೋಬೋದಾಗಿತ್ತು, ಇಲ್ಲ ಕರೆಸ್ಪಾಂಡೆನ್ಸ್ ಮಾಡ್ಬೋದಾಗಿತ್ತು ಅಂತೆಲ್ಲ ಅಂದಾಗ ಮನೇಲಿ ಎಲ್ಲರಿಗೂ ಸ್ವಲ್ಪ ಅನ್ನಿಸ್ತೇನೋ, ಅಯ್ಯೋ ಎಂಥದ್ದೇನೋ ಮಿಸ್ ಮಾಡ್ಕೊಂಬಿಟ್ವಲ್ಲ ನಾವು ಅಂತ. ಬಟ್ ನನಗೆ ನಿಜವಾಗ್ಲೂ ಆಮೇಲೆ ಅನ್ನಿಸ್ತು, ಭಗವಂತ ನನಗೆ ಒಂದು ಒಳ್ಳೆ ಪ್ಲ್ಯಾನ್ ಇಟ್ಟಿದ್ದೆ. ಇಲ್ಲಾಂದಿದ್ರೆ ನಾನು ಗೌರಿ ಶೆಟ್ಟಿ ಸ್ಟುಡಿಯೋಗೆ ಬರ್ತಾನೆ ಇರಲಿಲ್ಲ. ಭಗವಂತ ಆ ಪ್ಲ್ಯಾನ್ ಇಟ್ಟಿದ್ದಕ್ಕೆ ನಾನು ಆಮೇಲೆ ಓದಿದೆ, ಮಾಸ್ಟರ್ ಡಿಗ್ರಿ, PhD ಆಯಿತು, ಚೇರ್ಮನ್ ಅದೇ ಡಿಪಾರ್ಟ್ಮೆಂಟ್ದು ಪ್ರೊಫೆಸರ್ ಆದೆ. ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಇಲ್ಲ, ನಾನು ಅವತ್ತೇನಾದರೂ ಅದು ನೆಗೆಟಿವ್ ಅಂತ ನಾನು ಅನ್ಕೊಂಡು ಅಂದಿದ್ದಿದ್ರೆ ನಾನು ಇಲ್ಲಿ ಇವತ್ತು ಇರ್ತಾನೆ ಇರಲಿಲ್ಲ. ಇದೇ ಥರ ಬೇಕಾದಷ್ಟು ಜಾಬ್ ನಂದು ಎಲ್ಲ ಓದು ಮುಗಿದಾಗ ಸಿಗ್ತಾ ಇರಲಿಲ್ಲ. ಐ ಆಮ್ ಅ ರ್ಯಾಂಕ್ ಹೋಲ್ಡರ್, ಎಲ್ಲೋದ್ರೂ ನಾನು ಟಾಪರ್. ನನಗೆ ತುಂಬ ಬೇಜಾರಾಗೋದು, ಅಯ್ಯೋ ಏನು ಸಿಗ್ತಾನೆ ಇಲ್ವಲ್ಲ ಅಂತ. ಇವಾಗ ಅನಿಸುತ್ತೆ, ಅದು ಸಿಕ್ಕದೆ ಹೋಗಿದ್ದಕ್ಕೆ ನಾನು ಯೂನಿವರ್ಸಿಟಿಗೆ ಹೋಗಿದ್ದು. ಭಗವಂತ ನಿಜವಾಗ್ಲೂ ಆ ಪ್ಲ್ಯಾನ್ ಹೆಂಗಿದೆ ಅಂದರೆ, ಅದು ಪಾಸಿಟಿವ್ ಆಟಿಟ್ಯೂಡ್. ನಿಮಗೆ ಆ ತೊಂದರೆ ಬರುತ್ತೆ, ಅವಾಗ ಏನು ಅನ್ಕೋಬೇಕು, ಎಲ್ಲ ಇದೇನೋ ಇದರಿಂದ ಏನೋ ಒಂದು ಕಾರಣ ಇದೆ, ಮುಂದೆ ಏನೋ ಒಂದು ಒಳ್ಳೇದಾಗೇ ಆಗುತ್ತೆ, ಅದಕ್ಕೋಸ್ಕರ ಇದು ಬಂದಿದೆ. ಆಯಿತು, ಈ ಸಂದರ್ಭದಲ್ಲಿ ನಾನು ಇದನ್ನು ಸರಿಯಾಗಿ
ಇದನ್ನ ಹ್ಯಾಂಡಲ್ ಮಾಡಬೇಕು. ತಾಳ್ಮೆಯಿಂದ, ಖಂಡಿತ ಒಂದು ಸ್ವಲ್ಪ ಹೊತ್ತು ತಾಳ್ಮೆ ಮೌನ ನಾವು ಹೇಳಿದ್ವಲ್ಲ ಅದು ಇರಬೇಕು. ಮತ್ತು ಕಷ್ಟ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಇಟ್ ಈಸ್ ಅ ನ್ಯಾಚುರಲ್ ಫಿನಾಮಿನನ್. ಡೇ ನೈಟ್ ಹೆಂಗಿದೆ, ಬರೀ ದಿನ ಇರೋಕ್ಕಾಗಲ್ಲ, ಬರೀ ರಾತ್ರಿ ಇರೋಕ್ಕಾಗೋದಿಲ್ಲ, ಅದಿರುತ್ತಲ್ಲ. ಹಾಗೆ ಲೈಫಲ್ಲಿ ಒಂದು ಫೇಸಸ್ ಆಫ್ ಲೈಫ್ ಅದು. ಒಂದು ಸ್ವಲ್ಪ ದಿನ ಕಷ್ಟ ಇರುತ್ತೆ, ಆಮೇಲೆ ಅದು ಹೋಗುತ್ತೆ. ಈಗ ಮೋಡದ ಥರ ಅದು, ಮೋಡ ಮಳೆ ಆಗಲೇಬೇಕು, ಕ್ಲಿಯರ್ ಆಗಲೇಬೇಕು, ಪುನಃ ಮೋಡ ಬರುತ್ತೆ. ಹಂಗೆ ಅಂದ್ಕೊಂಡು ಚೆನ್ನಾಗಿದ್ದೀನಿ, ನನಗೇನು ಬರಲ್ಲ ಅಲ್ಲ, ಬಂದೇ ಬರುತ್ತೆ. ಸೊ ಅದು ಬಂದಾಗ ಅಂದರೆ ಅದನ್ನೇ ಸ್ಥಿತಪ್ರಜ್ಞ ಅಂತ ಹೇಳ್ತಾರೆ ನೋಡಿ. ಈ ಆಧ್ಯಾತ್ಮಿಕ ಒಂದು ಏನು ಟಚ್ ಇರುತ್ತೆ, ಆಧ್ಯಾತ್ಮಿಕ ಆರೋಗ್ಯ, ಅದೇನೇ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತಲ್ಲ, ನಿಮ್ಗೆ ಅದ್ರದ್ದು ಒಂದು ಏನಾದ್ರು ಒಂದು ಸ್ವಲ್ಪ ಫ್ರಾಗ್ನೆನ್ಸ್, ಅದು ಎಸೆನ್ಸ್ ಏನಾದರೂ ನಿಮಗಿದ್ರೆ ನೀವು ಏನು ಮಾಡ್ತೀರ ಅವಾಗ ಎಲ್ಲ ಸಂದರ್ಭದಲ್ಲೂ ಚೆನ್ನಾಗಿದ್ದಾಗ ಹಾರಾಡೋದು, ಮೆರೆಯೋದು ಅಂತಾರೆ ಅದನ್ನು. ಇನ್ನೊಂದು ಸ್ವಲ್ಪ ಹಾರ್ಷಾಗಿ ಹೇಳ್ಬೇಕು ಅಂದರೆ ಮೆರಿತಾರಲ್ಲ ಅಂತ. ಆವಾಗ ಆಮೇಲೆ ಎಲ್ಲ ಹೋದಾಗ ಕುಗ್ಗೋದು. ಅದು ಯಾಕೆ? ಎಲ್ಲ ಸಂದರ್ಭದಲ್ಲೂ ಒಂದೇ ಥರ ಇರಿ. ಹಾಗಾಗಿ ಈ ನಕಾರಾತ್ಮಕತೆದು ಭಾಳ ಅದ್ಭುತವಾಗಿ ಆ ಪರ್ಸನ್ನೇ ನಕಾರಾತ್ಮಕತೆ ಹೊಂದ್ತಾನೆ. ಸೈಂಟಿಫಿಕ್ ಆಗಿ ಇದನ್ನು ಅನಲೈಸ್ ಮಾಡೋದಾದರೆ ಈಗೇನಾಗುತ್ತೆ ಅಂದರೆ, ಸುಮ್ಮನೆ ನಾವು ಕೂತಾಗ ನಕಾರಾತ್ಮಕತೆ ಯಾವ ಥರ ಒಂಥರ ಇನ್ಕ್ಯುಬೇಟ್ ಆಗುತ್ತೆ. ಅದು ಒಂದು ಭಾಳ ಅದ್ಭುತ ಅದು. ಮನುಷ್ಯ, ನಾನು ಅದಕ್ಕೆ ಹೇಳೋದು, ನೀನೇ ದೇವರು. ನಿನಗೆ ಎಲ್ಲ ದೇವನಾರು ಆಗ್ಬೋದು, ನೀನು ಪ್ರಾಣಿನಾರು ಆಗ್ಬೋದು, ಅಥವಾ ರಾಕ್ಷಸನಾರು ಆಗ್ಬೋದು, ಎಲ್ಲ ನಿನ್ನ ಕೈಲೇನೇ ಇರೋದು. ಸೊ ಈಗ ನಾನು ಸುಮ್ಮನೆ ಕೂತಿರ್ತೀನಿ ಅಂತಂದಾಗ ಕೂತ್ಕೊಂತೀನಿ, ನಾನು ಏನು ಕೆಲಸ ಮಾಡ್ತಾ ಇಲ್ಲ, ಏನು ಕೆಲಸನೇ ಮಾಡಿದಾಗ ಸುಮ್ಮನೆ ಕೂತ್ರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಇದೆ ಮೆದುಳಿನಲ್ಲಿ. ನಾನು ಆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ಗೆ ಹೊರಟೋಗ್ತೀನಿ ಕೂತಾಗ. ಆವಾಗ ನಾನೇನು ಮಾಡ್ತೀನಿ, ಕೂತ್ಕೊಂಡು ಯೋಚನೆಗಳು ಅಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ವೆರಿ ಕೇರ್ಫುಲ್. ನೀವು ಹೆಂಗೆ ಮಾಡ್ತೀರಾ, ನೀವು ಸುಮ್ಮನೆ ಕೂತಾಗ ನಿಮ್ಮ ಆಲೋಚನೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಸಂಪೂರ್ಣ ಜೀವನ ನಿಂತಿದೆ. ನಾನು ಅಲ್ಲಿದ್ದಾಗ ಏನು ಮಾಡ್ತೀನಿ, ನಾನೇನು ಮಾಡ್ತೀನಿ, ನೆಗೆಟಿವ್ ಎರಡಿದೆ ಶಿಫ್ಟ್. ಒಂದು ರುಮಿನೇಷನು, ಇನ್ನೊಂದು ರಿಫ್ಲೆಕ್ಷನು. ಈಗ ನೀವು ಇದು DMN ಅಂತ ಅಂತೀವಿ, ಡಿಫಾಲ್ಟ್ ಮೋಡ್ ನೆಟ್ವರ್ಕ್. ಅಲ್ಲಿದ್ದಾಗ ನಿನಗೆ ಎರಡು ಆಯ್ಕೆಗಳಿದೆ. ಒಂದು ರಿಫ್ಲೆಕ್ಷನ್ ಅಂತ ಒಂದು ಆಯ್ಕೆ, ಇನ್ನೊಂದು ರುಮಿನೇಷನ್. ರುಮಿನೇಷನ್ ಅಂತಂದರೆ ಮೆಲ್ಕು ಹಾಕೋದು. ರುಮಿನೇಟರ್ಸ್ ಅಂತ ಅಂತಾರಲ್ಲ, ಮೆಲ್ಕು ಹಾಕೋದು ಅಂದರೆ ಹಳೆದನ್ನೆಲ್ಲ ನೀನು ಮೆಲ್ಕು ಹಾಕ್ತಾ ಇದೆಯಾ, ಫೈನ್. ಆ ರುಮಿನೇಷನ್ನಲ್ಲಿ ನಾನು ಕೂತಾಗ ಮೆಲ್ಕು ಹಾಕ್ತೀನಿ, ನನಗೆ ಗೊತ್ತಿಲ್ಲದಂಗೆ ನಾನು ಹೊಟ್ಟೋಗಿರ್ತೀನಿ. ನಾನು ಬಾಲ್ಯಕ್ಕೆ ಹೋಗ್ಬೋದು, ಯವನಕ್ಕೆ ಹೋಗ್ಬೋದು, ಮದುವೆ ಆಗಿದ್ದ ಸಂದರ್ಭಕ್ಕೆ ಹೋಗ್ಬೋದು. ಆ ಪಾಯಿಂಟಲ್ಲಿ ನನಗೆ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ, ನನ್ನ ಮದುವೆ ಸಂದರ್ಭ ಅಂತ ನಾನು ಬಂದರೆ ನಾನು ಅಲ್ಲಿ ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಮದುವೆ ಆಗಿದ್ದೆಲ್ಲ ಅಲ್ಲಿ ಜಗಳ ಮಾಡಿದ್ರು, ಡೌರಿ ಕೇಳಿದ್ರು, ತುಂಬ ಜನ ನಡೆಯುತ್ತೆ. ನಮ್ಮ ಕಾಲದಲ್ಲಂತೂ ಮದುವೆ ಅಂದರೆ ಜಗಳದಲ್ಲೇ ಮದುವೆ. ಅದು ಇವಾಗೆಲ್ಲ ಇಲ್ಲ. ಅವಾಗೇನು ಅಂತಂದರೆ ಅತ್ತೆ ಮಾವ ಅವ್ರಿಗಿನ್ನ ಅವರ ಪರಿವಾರ ಒಂದಿರುತ್ತೆ ನೋಡಿ, ಅವ್ರಗಳದ್ದು ಜಗಳ. ಈ ಚಟ್ನಿ ಚೆನ್ನಾಗಿಲ್ಲ, ಇಡ್ಲಿ ಚೆನ್ನಾಗಿಲ್ಲ, ಹುಡುಗಂಗೆ ಕೊಟ್ಟಿರೋ ಶರ್ಟ್ ಕ್ವಾಲಿಟೀಸ್ ಚೆನ್ನಾಗಿಲ್ಲ. ನಿಜವಾಗ್ಲೂ ಮದುವೆ ಏನದೇ ಜಗಳದ್ದು ಮದುವೆ ಅದು. ಈಗ ನಾನೇನಾದ್ರು ಅದು ಹೊರಟೋದ್ರೆ ನಾನು ಎಂಟೈರ್ ಡೇ ನಾನು ಅಪ್ಸೆಟ್ ಆಗ್ತೀನಿ. ನಾನು ಏಕೆಂತಂದರೆ ಸಖತ್ತು ವಿಕ್ಟಿಮೈಸ್ ಆಗಿದ್ದೆ ನಾನು ಮದುವೆ ಆದಮೇಲೆ ಯಾರ್ಯಾರ್ದೋ ಕಾರಣಕ್ಕೋಗಿ ತುಂಬ ಸಫರ್ ಮಾಡಿಬಿಟ್ಟೆ ನಾನು. ಬಟ್ ಏನಂದರೆ ನನ್ನ ಪೇಷನ್ಸಿಂದ ನಾನು ಗೆದ್ಕೊಂಡಿದ್ದೀನಿ. ಅಲ್ಲ, ನಾನು ಏನೇ ಮಾಡಿದ್ರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ನೀವು ಬೈರಿ ಮಾಡಿ ಏನೇ ಮಾಡಿದ್ರು ನೋ ರಿಯಾಕ್ಷನ್. ಹಾಗಾಗಿ ನಾನು ಒಂಥರ ಬೇರೆ ಲೆವೆಲ್ ರೀಚ್ ಆಗಿದ್ದಕ್ಕೆ ಸಾಧ್ಯ ಆಗಿದ್ದು. ನಾನೇನಾದ್ರು ಆ ಮೋಡ್ ಹೊಟ್ಟೋದ್ರೆ ನಾನು ಅವ್ರು ಯಾರ್ಯಾರು ಸಂಬಂಧಿಕರುಗಳು ನನಗೇನೇನು ತೊಂದರೆ ಕೊಟ್ಟರು, ಇವರೇನೇನು ಮಾಡಿದ್ರು, ನನ್ನ ಹಸ್ಬೆಂಡ್ ಮುಖನೇ ನೋಡೋಕ್ಕಾಗಲ್ಲ ನನಗೆ. ಆಮೇಲೆ ಆ ಮದುವೆ ಟೈಮಲ್ಲಿ ನೀವು ಹಂಗಲ್ವಾ ಮಾಡಿದ್ದು, ಈಗ ಪಾಪ ಚೆನ್ನಾಗಿದೆ. ಇದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಮದುವೆ ಅಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ಲು, ನಿಮ್ಮ ರಿಲೇಟಿವ್ಸು, ಎಲ್ಲರೂ ಸಂಬಂಧ ಅಂತ ಬಂದಾಗ ನೀವೇನಾದ್ರು ಬೈ ಚಾನ್ಸ್ ಏನಾದರೂ ಆ ಮೋಡ್ಗೆ ಏನಾದ್ರು ಹೊರಟೋದ್ರೆ ಅದು ರುಮಿನೇಷನ್ನಲ್ಲಿ ನಾನು ಏನು ಹೇಳಿದೆ, ಮೆಲುಕು ಹಾಕುವಿಕೆಯಲ್ಲಿ ಓವರ್ ಆಗಿ ಏನಾದ್ರು ಹೊರಟೋದ್ರೆ, ನೆಗೆಟಿವ್ ಪಾತ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಮುಗೀತು ನಿಮ್ಮ ಕತೆ. ಬೆಳಿಗ್ಗೆ ಎದ್ದಾಗ ಏನಾದ್ರು ಈ ಥರ ಥಾಟ್ ಬಂದರೆ ನಿಮಗೆ ಹೋಲ್ ಡೇ ನಿಮ್ಮದು ಹಾಳಾಗ್ಬಿಡುತ್ತೆ. ನಿಮ್ಗೆ ಅದೇ ಇದರಲ್ಲಿ ಮದುವೆ ಅಂತಲೇ ಬಂದರೆ ಒಳ್ಳೆ ಮಧುರವಾದ ಕ್ಷಣಗಳು ನೋಡಿದ್ದು, ಅವ್ರು ಬಂದು ನಿಮ್ಮನ್ನು ನೋಡಿದ್ದು, ಅವಾಗಾಗಿದ್ದ ಸಂತೋಷ, ಅಂಥದನ್ನು ಶಿಫ್ಟ್ ಆಗಲೇಬೇಕು. ನಾವು ತಪ್ಪು ಮಾಡೋದು ಪ್ರತಿಯೊಬ್ಬರು, ನಾವೆಲ್ಲ ತಪ್ಪು ಮಾಡೋದು ಇಲ್ಲೇನೆ. ರಿಫ್ಲೆಕ್ಷನ್ ಅಂತ ಹೇಳಿದ್ರಲ್ಲ, ಅದು ರಿಫ್ಲೆಕ್ಷನ್ ಅಂತಂದರೆ ಇಟ್ ಇಸ್ ಅ ವೆರಿ ಪಾಸಿಟಿವ್ ಥಿಂಗ್. ಈಗ ರುಮಿನೇಷನಲ್ಲಿ ನಾನು ಹೇಳಿದೆ ಅಲ್ವಾ, ಬರೀ ನೆಗೆಟಿವ್. ನನಗೆ ಅಲ್ಲ ಅವ್ರ ಮನೆಗೆ ಹೋದಾಗ ಸರಿಯಾಗಿ ಊಟ ಹಾಕಲಿಲ್ಲ, ಇವ್ರ ಮನೆಗೆ ಹೋದಾಗ ಮಾತಾಡಿಸ್ಲಿಲ್ಲ, ಅವರು ನನಗೇನೋ ಮಾಡಲಿಲ್ಲ. ಅವ್ರ ಪಾಪ ಏನಂದರೆ ಅದನ್ನೇ ನಾವು ಹೇಳೋದು, ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದಾಗ ಅವರು ಈಗ ಕೆಲವೊಂದು ಸಂದರ್ಭದಲ್ಲಿ ನಮ್ಮದು ಯಾವುದೋ ಒಂದು ಬುಕ್ ರಿಲೀಸ್ ಫಂಕ್ಷನ್ ಇತ್ತು. ನನಗೆ ತುಂಬ ಆಪ್ತರಾದವರು ಒಬ್ಬರು ಬಂದರು, ಪ್ರೊಫೆಸರು. ನಾನು ಅವ್ರನ್ನ ನೋಡಿದೆ, ನಗಾಡಿದೆ, ಬಟ್ ನಾನು ಅವ್ರನ್ನ ಮಾತಾಡಿಸ್ಲಿಲ್ಲ. ಇನ್ನೇನೋ ಮಾಡ್ತಾಯಿದ್ದೆ, ನನಗೆ ಯಾರೋ ಗೆಸ್ಟ್ ಬರೋರು ಟೆನ್ಷನ್ನು, ನನ್ನ ಇಂಟೆನ್ಷನ್ ಅದಲ್ಲ. ಅವ್ರು ನೋಡಿ ಸ್ಮೈಲ್ ಮಾಡಿ ಬನ್ನಿ ಅಂತಂದೆ ಹೊರತು ಅವ್ರ ಹತ್ರ ಮಾತಾಡಲಿಲ್ಲ ನಾನು. ನನಗೆ ಅದಾದಮೇಲೆ ಫೀಲ್ ಆಯಿತು, ಅಯ್ಯೋ
ನಾನು ಅವ್ರ ಹತ್ರ ಸರಿಯಾಗಿ ಮಾತಾಡಲಿಲ್ವಲ್ಲ ಅಂತ ಅನ್ನಿಸ್ತು ನನಗೆ. ಎಲ್ಲ ಸಂದರ್ಭದಲ್ಲೂ ಇದೇ ಸರ್ ಆಗೋದು. ಏನಾಗುತ್ತೆ ಅಂದರೆ ನಾವು ಇಂಟೆನ್ಷನಲಿ ಮಾಡಿರಲ್ಲ, ತುಂಬ ಸಲ ಅಪರೂಪಕ್ಕೆ ಬೇಕು ಅಂತ ಮಾಡಿರೋದು ಇದೆ, ಇಲ್ಲ ಅಂತಲ್ಲ. ಇಂಟೆನ್ಷನಲ್ ಆಗಿ ಯಾವುದೂ ಆಗಿರಲ್ಲ. ಯಾವುದೋ ಈಗ ನೋಡಿ, ಮದುವೆಯಿಂದಾಗ ಎಲ್ಲರನ್ನೂ ಕರೆದಿರ್ತಾರೆ, ಹತ್ರದವ್ರನ್ನ ಕರೆದಿರಲ್ಲ. ಕಾರಣ ಏನಂತಂದರೆ ಅವ್ರು ಏನು ಅನ್ಕೊಂಡಿರ್ತಾರೆ, ಫಸ್ಟ್ ಎಲ್ಲರನ್ನೂ ಕರೆದು ಬಿಡೋಣ, ಆಮೇಲೆ ಇವರಲ್ವಾ ಪಕ್ಕದಲ್ಲಿದ್ದಾರಲ್ವಾ ಇವ್ರನ್ನ ಆಮೇಲೆ ಲಾಸ್ಟ್ ಇದರಲ್ಲೂ ಕರಿಬೋದು ಅಂತ ಅನ್ಕೊಂಬಿಟ್ಟು ಆ ಬಿಸಿಲಿ ಮರ್ತ್ಬಿಡ್ತಾರೆ. ಅದು ಎಂಥ ದ್ವೇಷ ಅಂತಂದರೆ 30 ವರ್ಷದ ಸ್ನೇಹ ಒಂದು ಮದುವೆಯಲ್ಲಿ ಮುರಿದೋಗುತ್ತೆ. ಇನ್ನು ಅವ್ನ ಮುಖನೇ ನೋಡಲ್ಲ, ನಾನು ನಿನ್ನ ಮಗಳ ಮದುವೆ ಕರೆದಿಲ್ಲ, ನೀನು ಎಲ್ಲರನ್ನೂ ಕರೆದು ಇಂಟೆನ್ಷನ್ ಖಂಡಿತ ಮಾಡಿರಲ್ಲ. ಕಾರಣ ಏನಂದರೆ ಎಲ್ಲೋ ಒಂದು ಮಿಸ್ ಔಟ್ ಆಗೋಗಿರುತ್ತೆ. ಇದನ್ನು ನಾನು ಹೇಳೋದು, ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ನಾವಿದ್ದಾಗ ನೀವು ರಿಫ್ಲೆಕ್ಷನ್ಗೆ ಶಿಫ್ಟ್ ಆಗಬೇಕು, ಪಾಸಿಟಿವ್ಗೆ ಶಿಫ್ಟ್ ಆಗಬೇಕು. ಆವಾಗ ಅವರು ಏನು ಬೇಜಾರು ಮಾಡ್ಕೋಬೋದಾಗಿತ್ತು, ಮೇಡಮ್ ನನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂತ, ಒಂದು ಅದು ಆಪ್ಷನ್. ಇನ್ನೊಂದು, ಪಾಪ ಮೇಡಮ್ ಬ್ಯುಸಿಯಾಗಿದ್ದರು ಅದಕ್ಕೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನಿಮ್ಗೆ 2 ಆಪ್ಷನ್ ಇದೆ ಅಲ್ವಾ, 2 ಆಪ್ಷನ್ ಇದ್ದೇ ಇದೆ ನಿಮಗೆ. ಯಾವುದೇ ಆಗಲಿ ನಾವು ನೋಡೋದಿದೆಯಲ್ಲ, ನಾವು ನೋಡೋದು ಒಂದೇ ಒಂದು ದೃಷ್ಟಿಕೋನ. ನನಗೆ ಅದಕ್ಕೆ ಒಂದು ಉಳಿದವರು ಕಣ್ಣಂತೆ ಅಂತ ಒಂದು ಮೂವಿ ನೋಡಿದಾಗ ಎಷ್ಟು ಥರ ಅದರಲ್ಲಿ ನಾವು ನೋಡ್ಬೋದಲ್ವ. ನೀವು ಒಂದೇ ಒಂದು ಇನ್ಸಿಡೆಂಟನ್ನು ಒಂದನ್ನು ನೀವು 10 ಥರ ನೀವು ಆಲೋಚನೆ ಮಾಡ್ಬೋದು. ಅನಾಲಿಸಿಸ್, ದಟ್ ಈಸ್ ಕಾಲ್ಡ್ ಎಸ್ ಅ ತರ್ಕ. ಆ ತರ್ಕ ಯಾವಾಗ ಮಾಡ್ತೀರಾ ಅಂದರೆ ನಿಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆದಾಗ ತರ್ಕ ಮಾಡ್ತೀರಾ. ಇಲ್ಲ ನೀವು ಲಿಂಬಿಕಲ್ಲಿತ್ತು ಅಂದರೆ ತಡಿ, ಬೇಕು ಅಂತಲೇ ಅವನು ನನ್ನ ಮಗಳ ಮದುವೆ ಕರೀಲಿಲ್ಲ, ಬೇಕು ಅಂತ ಅವಮಾನ ಮಾಡಿದ್ರು, ನನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ, ಅವನಿಗೆ ಜಂಬ ಬಂದುಬಿಟ್ಟಿದೆ, ಗೌರಿ ಶೆಟ್ಟಿ ಅವ್ರಿಗೆ ಜಂಬ ಬಂದುಬಿಟ್ಟಿದೆ, ನನ್ನ ಫೋನ್ ಎತ್ತಲ್ಲ. ನೀವು ಬ್ಯುಸಿ ಇರ್ತೀರ ಇಲ್ಲಿ. ಅಲ್ಲ, ದಿಸ್ ಇಸ್ ದ ಥಿಂಗ್. ಈಗ ನಿಮಗೆ ಫೋನ್ ಬರುತ್ತೆ, ಫೋನ್ ಎತ್ತಲ್ಲ ನೀವು, ನೋಡು ಬೆಳೆದ್ಬಿಟ್ಟ ಅಂತೇಳಿ, ನೋಡು ನನ್ನ ಫ್ರೆಂಡ್ ಅಲ್ಲ, ಅದಲ್ಲ, ಹಿ ಮೈಟ್ ಬಿ ಬ್ಯುಸಿ ವಿತ್ ಅ ಥಿಂಗ್. ಎಷ್ಟು ಥರ ಇರುತ್ತೆ. ಅಥವಾ ನೀವು ಬ್ಯುಸಿ ಆಗಿರ್ಬೋದು, ಅಥವಾ ಯಾರನ್ನಾರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ಬೋದು, ಒಂದು ಎಮರ್ಜೆನ್ಸಿಲಿ ಇರ್ಬೋದು, ಎಷ್ಟು ಥರ ಇರ್ಬೋದು ಅದರಲ್ಲಿ. ಅದನ್ನು ನಾವು ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅನ್ನೋದು. ನೆಗೆಟಿವಿಟಿ ಜನ ಇಡೀ ಹೋಲ್ ನಮ್ಮ ಸೊಸೈಟಿ ನರಳುತ್ತಾ ಇರೋದು ಇದೇನೆ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಹೋಗು, ನೀವು ನೆಗೆಟಿವ್ಗೆ ಹೋಗು, ಇಲ್ಲ ಸಲ್ಲದನ್ನು ನೀನೇ ಆ್ಯಂಟಿಸಿಪೇಟ್ ಮಾಡು. ಅವನಿಗೆ ಜಂಬ ಬಂತು, ಅವ್ನಿಗೆ ಹಂಗಾಯ್ತು ಹಿಂಗಾಯಿತು ಆ್ಯಂಟಿಸಿಪೇಟ್ ಮಾಡು. ಇಲ್ಲ ನನ್ನ ಬಗ್ಗೆ ಅವ್ರು ಪಿತೂರಿ ನಡೆಸ್ತಾ ಇರ್ತಾರೆ ಅಂತ ಆ್ಯಂಟಿಸಿಪೇಟ್ ಮಾಡು. ಏನೂ ಆಗಿರಲ್ಲ, ಏನೇನೂ ಆಗಿರಲ್ಲ ಅಲ್ಲಿ. ಯಾವ ಪಿತೂರಿನಿಲ್ಲ, ಏನೂ ಇಲ್ಲ, ಏನೂ ಆಗಿಲ್ಲ. ಬಟ್ ಆ್ಯಂಟಿಸಿಪೇಟ್ ಮಾಡಿಬಿಡ್ತೀವಿ ನಾವು. ಅದಕ್ಕೆ ಹೇಳೋದು ರಿಫ್ಲೆಕ್ಷನ್ ಅಂತ ಇನ್ನೊಂದು ಮೋಡ್ ಇದೆ. ನಾವು ಯಾವಾಗಲೂ ಏನು ಮಾಡಬೇಕು, ರಿಫ್ಲೆಕ್ಷನ್ಗೆ ಶಿಫ್ಟ್ ಆಗಬೇಕು. ರಿಫ್ಲೆಕ್ಷನಲ್ಲಿ ಅವೇರ್ನೆಸ್ ಅಂತ ಅಂತೀವಿ. ಅಂದರೆ ಅದ್ರದ್ದು ಯಾವ ಥರ ಇರುತ್ತೆ ಅಂದರೆ, ಈ ರುಮಿನೇಷನಲ್ಲಿ ನೆಗೆಟಿವು ಬ್ರೈನ್ ಫಾಗ್ ಆಗುತ್ತೆ. ಆಮೇಲೆ ನಿಮ್ಮ ಬ್ರೈನ್ ಫಾಗ್ ಆಗಿ ಅಂದರೆ ಮಂಕ್ ಕವ್ದಂಗೆ ಆಗುತ್ತೆ. ಆಮೇಲೆ ಫೋಕಸ್ ಹೊಟ್ಟೋಗುತ್ತೆ, ಮೆಮೊರಿ ಹೊಟ್ಟೋಗುತ್ತೆ, ಟೆನ್ಷನ್ ಆಗುತ್ತೆ, ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ನೆಗೆಟಿವಿಟಿಲಿ ನಿಮಗೆ ಏನೇನು ತೊಂದರೆಗಳಾಗುತ್ತೆ ರುಮಿನೇಷನಲ್ಲಿ ಎಲ್ಲ ಆಗುತ್ತೆ. ಎಂಟೈರ್ ನಿಮ್ಮ ಒಂದು ಹೋಲ್ ಡೇ ಆಗ್ಬೋದು, ಹೋಲ್ ಇದಾಗ್ಬೋದು, ಹಾಳಾಗ್ಬಿಡುತ್ತೆ. ರಿಫ್ಲೆಕ್ಷನ್ಗೆ ಹೋದರೆ ರಿಫ್ಲೆಕ್ಷನ್ನಲ್ಲಿ ಯು ವಿಲ್ ಬಿ ಫ್ಯಾಂಟಾಸ್ಟಿಕ್ ಪರ್ಸನ್. ಅದರಲ್ಲಿ ಏನೇನು ಕಾಂಪೊನೆಂಟ್ ಅಂದರೆ ಅವೇರ್ನೆಸ್. ಫಸ್ಟು ಅವೇರ್ನೆಸ್ ಅಂತ ಅಂತೀವಿ. ಅಂದರೆ ಯಾವುದೇ ಒಂದು ವಿಷಯ, ಸಂದರ್ಭ, ಇದನ್ನು ಅದರ ಬಗ್ಗೆ ಸಂಪೂರ್ಣವಾಗಿ ನೀನು ತಿಳ್ಕೋಬೇಕು. ಬಿಫೋರ್ ನೀನು ಮಾತಾಡೋಕ್ಕೆ ಮೊದಲು ಏನು ಅದು ಅಂತ ತಿಳ್ಕೋಬೇಕು. ಈ ವಿಚಾರದಲ್ಲಿ ನಾನು ಪ್ರತಾಪ್ ಸಿಂಹ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಸ್ ಅ ಜರ್ನಲಿಸ್ಟು ಯಾವುದೇ ಒಂದು ವಿಚಾರ ಮಾತಾಡಬೇಕಾದ್ರೂ ಡೆಪ್ತಲ್ಲಿ ತಿಳ್ಕೊಂಡೇ ಮಾತಾಡೋರು. ಯಾವುದೇ ಮೀಟಿಂಗ್ ಆಗಲಿ ವೆರಿ ಡೆಪ್ತ್ ನಾಲೆಡ್ಜ್ ಇರೋದು. ಅಂದರೆ ಬೇರೆಯವರೆಲ್ಲ ಮಾತಾಡ್ತಾರೆ, ಬೇಕಾದಷ್ಟು ಪೊಲಿಟಿಷಿಯನ್ ತಿಳ್ಕೊಂಡಿರಲ್ಲ. ಅಲ್ಲೆಲ್ಲೋ ಕೇಳ್ತಾರೆ, ಏನಪ್ಪ ಇದು, ಏನು ಸಂದರ್ಭ, ಗಾಂಧಿ ಜಯಂತಿನ, ಅದು ಅಲ್ಲ. ನೀವು ಎಲ್ಲೇ ಹೋಗ್ಬೇಕಾದ್ರು ವಿತೌಟ್ ಪ್ರಿಪರೇಷನ್ನು ಅದನ್ನು ರಿಫ್ಲೆಕ್ಷನ್ ಅಂತ ಕರೆಯೋದು ನಾವು. ಪಾಸಿಟಿವ್ ಆಗಿ ಯಾವಾಗ ಮನುಷ್ಯ ಇರ್ತಾನೆ ಅವನು ರಿಫ್ಲೆಕ್ಷನ್ ಮೋಡಲ್ಲಿ ಇರ್ತಾನೆ. ಫಸ್ಟ್ ಅವೇರ್ನೆಸ್, ಅದು ಯಾವುದೇ ಆಗಿರಲಿ, ಒಂದು ಅವೇರ್ನೆಸ್. ಈಗ ನಮ್ಮ ವಿಡಿಯೋ ನೋಡ್ಬಿಟ್ಟು ಕಾಮೆಂಟ್ ನೆಗೆಟಿವ್ ಆಗ್ತಾರಲ್ಲ, ಏನು ಅವೇರ್ನೆಸ್ ಇದೆ ಅವ್ರಿಗೆ, ಏನು ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ, ಸಬ್ಜೆಕ್ಟ್ ನಾಲೆಡ್ಜ್ ಇದೆಯಾ, ಏನಿದೆ. ಸೊ ಅದನ್ನು ಮಾಡಿ ರಿಫ್ಲೆಕ್ಷನ್ ಮಾಡೋಗೋಗಿ ನೆಗೆಟಿವ್ಗೆ ಏನಕ್ಕೆ ಹೋಗ್ತೀರಾ ನೀವು? ಆಯಿತು, ಈಗ ವಿಡಿಯೋಗಳಲ್ಲಿ ನೆಗೆಟಿವ್ದನ್ನ ಜಾಸ್ತಿ ನೋಡ್ತಾರಲ್ಲ, ನಿಮ್ಗೆ ಏನು ಸಿಗ್ತದೋ ಅದನ್ನು ಅವೇರ್ನೆಸ್ ಅಂತ ನಾನು ಹೇಳ್ತಿರೋದು. ಈಗ ಅತ್ತೆ ಅಳಿಯನ ಜೊತೆ ಅದನ್ನು ಕೇಳಬೇಕಾ? ಅದರಿಂದ ಹೋಗ್ಲಿ, ಫೈನಲಿ ಏನು ಬೆನಿಫಿಟ್ ಸಿಕ್ತು, ನೀವೇನಾದ್ರು ಮಾಡ್ತೀರಾ ಅದನ್ನು? ಅಂದರೆ ನಿಮ್ಗೆ ಅದರಿಂದ ಒಂದು ಅನುಕೂಲ ಆಗಬೇಕು, ನಿಮಗೆ ಏನೋ ನಿಮ್ಮನ್ನು ಬೂಸ್ಟ್ ಮಾಡಬೇಕು, ನಿಮಗೆ ಮುಂದಿನ ದಿನದಲ್ಲಿ ಅದರಿಂದ ಒಂದು ಬೆನಿಫಿಟ್ ಆಗಬೇಕು. ಅದರಿಂದ ಏನು ಸಿಕ್ತೋ ಇಲ್ಲ, ನೀವು ಅದನ್ನೇ ಇನ್ನೊಂದು ಯಾವುದೋ ಒಂದು ಒಳ್ಳೆ ವಿಡಿಯೋ ನೋಡಿ, ಅದರಿಂದ ನಿಮ್ಗೊಂದು ಅನುಕೂಲ ಆಗುತ್ತೆ. ನಿಮಗೆ ಮಾನಸಿಕವಾಗಿ ಪ್ರಬುದ್ಧತೆ ಬರುತ್ತೆ, ಭೌತಿಕವಾಗಿ ಬೆಳೀತಾ ಬರ್ತೀರ. ಅವೇರ್ನೆಸ್ ಮತ್ತು ತರ್ಕ ಮಾಡಬೇಕು. ಸಮಯ, ಸಂದರ್ಭ, ತರ್ಕ ಅಂತ ಅದಕ್ಕೆ ಅನ್ನೋದು. ಒಂದು ವಿಚಾರನ ನೀವು 10 ಥರ ನೀವು ನೋಡ್ಬೋದು. ಅದನ್ನು ಅದು ತರ್ಕ ಮಾಡೋದು, ಅನಾಲಿಸಿಸ್ಸು, ಆಮೇಲೆ ಒಂದು ಪಾಸ್ ಕೊಡೋದು ಅಂತ ಅಂತೀವಿ. ಮಧ್ಯ ಒಂದು ಗ್ಯಾಪ್ ಕೊಡೋದು. ಯಾವುದೇ ಒಂದು ನೀವು ರಿಯಾಕ್ಟ್ ಮಾಡೋಕ್ಕೆ ಮೊದಲು ಒಂದು ಗ್ಯಾಪ್ ಕೊಡಬೇಕು. ನೀವು ತುಂಬ
ತುಂಬ ಜನ ಫೇಲ್ ಆಗೋದು ನೀವು ಹೇಳಿ ಮಾಡಿ ಮಾತನ್ನ ಮುಗ್ಸೋಕ್ಕೆ ಮೊದಲೇ ಮಾತಾಡ್ಬಿಡ್ತಾರೆ. ಮುಗ್ಸೋಕ್ಕೂ ಬಿಡಲ್ಲ ಕೆಲವರು. ಮುಗ್ಸೋಕ್ಕೂ ಬಿಡಲ್ಲ. ನೀವು ಏನು ಹೇಳ್ತಿದ್ದೀರಾ ಅನ್ನೋದೇ ಗೊತ್ತಾಗದೆ ನಾನು ಮಾತಾಡಿದ್ರೆ ಏನು ಅದರಿಂದ ಅನುಕೂಲ ಆಗುತ್ತೆ? ಫಸ್ಟು ನೀವು ಏನು ಹೇಳ್ತಾ ಇದ್ದೀರಾ? ನಾನು ಅದಕ್ಕೆ ಹೇಳೋದು, ಒಬ್ಬ ಅಧಿಕಾರಿ ಆಗಬೇಕು, ನೀನು ಪಬ್ಲಿಕ್ ಲೈಫಲ್ಲಿ ಇರಬೇಕು ಅಂದರೆ ದಯವಿಟ್ಟು ಇನ್ನೊಬ್ರು ಏನು ಮಾತಾಡ್ತಾರೆ ಕೇಳಿ, ತಾಳ್ಮೆ ತಗೊಳ್ಳಿ. ಪಬ್ಲಿಕ್ ಲೈಫಲ್ಲಿ ಇರೋರು, ಅವ್ರು ರಾಜಕಾರಣಿನೇ ಆಗಿರ್ಬೋದು, ಅಧಿಕಾರಿನೇ ಆಗಿರ್ಬೋದು, ಯಾರೋ ಒಬ್ಬರು ಬರ್ತಾರೆ ನನ್ನ ಹತ್ರ ಅಂದರೆ ಒಂದು ಉದ್ದೇಶದಿಂದ ಬಂದಿರ್ತಾರೆ ಅವರು. ನಾನು ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ನಾನು ಕೊಡಲಿಲ್ಲ ಅಂತಂದರೆ ನಾನು ಏನು ಸಾಲ್ವ್ ಮಾಡೋಕ್ಕಾಗುತ್ತೆ? ಹಾಗಾಗಿ ಅವೇರ್ನೆಸ್ ಆಗ್ಬೋದು, ತರ್ಕ ಆಗ್ಬೋದು, ಪಾಸ್ ಆಗ್ಬೋದು, ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಬೇರೆ ಥರ ಅನಾಲಿಸಿಸು ಸಹ ನಾನು ಮಾಡಬೇಕಾಗುತ್ತೆ. ಅನಾಲಿಸಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಮಾಡೋದು ಯಾವಾಗ ಅಂದರೆ ನೀವು ರಿಫ್ಲೆಕ್ಷನ್ ಮೋಡಲ್ ಇದ್ದಾಗ, ಮೆದುಳಿನಲ್ಲಿ ರಿಫ್ಲೆಕ್ಷನ್ ಮೋಡಲ್ ಇರಬೇಕು. ರಿಫ್ಲೆಕ್ಷನ್ ಇಸ್ ಅ ಪಾಸಿಟಿವ್ ಒನ್. ಈ ನಾನು ರಿಮಿನೇಷನ್ ಅಂತ ಏನು ಹೇಳಿದೆ ಅದು ನೆಗೆಟಿವ್. ರಿಮಿನೇಷನಲ್ಲಿದ್ದಾಗ ನಿಮ್ಮ ಗುಡ್ ಹಾರ್ಮೋನ್ಸ್ ಎಲ್ಲ ಶೆಡೌನ್ ಆಗುತ್ತೆ, ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ರಿಫ್ಲೆಕ್ಷನಲ್ಲಿದ್ದಾಗ ಸೆರೋಟೋನಿನ್ ರಿಲೀಸ್ ಆಗುತ್ತೆ, ಡೋಪಮೈನ್ ರಿಲೀಸ್ ಆಗುತ್ತೆ, ಎಲ್ಲ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಗುಡ್ ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗುತ್ತೆ, ದೇಹದಲ್ಲಿ ಇನ್ಫ್ಲಮೇಟರಿ ಪಾತ್ವೇ ಡೌನ್ ಆಗುತ್ತೆ, ಎಲ್ಲ ಅದ್ಭುತ ಏನೇನು ಬೇಕು ಹೀಲಿಂಗ್ ಆಗುತ್ತೆ. ಆಮೇಲೆ DNA ಕೆಲವೊಂದು ಮೆಕ್ಯಾನಿಸಮ್ ಇದೆ, ಎಪಿಜೆನೆಟಿಕ್ ಮೆಕ್ಯಾನಿಸಮ್. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಪಾಸಿಟಿವಿಟಿಯಿಂದ ಕಾಯಿಲೆಗಳನ್ನ ವಾಸಿ ಮಾಡ್ಕೋಬೋದು. ಈಗ ನನಗೆ ಈ ಕಾಯಿಲೆ ಏನೋ ಒಂದು ಆಗಿದೆ, ಇದರಿಂದ ನಾನು ವಾಸಿ ಆಗುತ್ತೆ ಅನ್ನೋ ಒಂದು ದಟ್ ಇಸ್ ಎ ಪ್ಲಾಸಿಬೋ ಎಫೆಕ್ಟ್. ಪ್ಲಾಸಿಬೋ ಅಂತ ಕರಿತೀವಿ. ಇಲ್ಲ, ಈ ಡಾಕ್ಟ್ರು ಕೊಟ್ಟಿದ್ದಾರೆ, ಇದನ್ನು ನಾನು ತಗೊಂಡ್ರೆ ವಾಸಿ ಆಗುತ್ತೆ ಅಂದರೆ ಹಾಗೇ ಆಗುತ್ತೆ. ದರ್ ಇಸ್ ನೋ ಡೌಟ್ ಅಬೌಟ್ ದಟ್. ಏನು ಅಂತಂದರೆ ದಟ್ಸ್ ಅ ಪ್ಲಾಸಿಬೋ ಎಫೆಕ್ಟ್. ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಎಲ್ಲ ಬದಲಾವಣೆ ಆಗೋಗುತ್ತೆ. ಎಂಟೈರ್ ಥಿಂಗ್ ವಿಲ್ ಆಲ್ಟರ್, ಎಂಟೈರ್ ಥಿಂಗ್ ವಿಲ್ ಚೇಂಜ್. ಹಾಗಾಗಿ ರಿಫ್ಲೆಕ್ಷನ್ ಮಾಡೋಗೋಗಿ, ರಿಮಿನೇಷನಲ್ಲಿ ಹೋಗಿ ತೊಂದರೆ ಸಿಗಾಕೊಳ್ಳೋದು ಬೇಡ. ಇದರಿಂದ ಬಹಳಷ್ಟು ತೊಂದರೆಗಳನ್ನು ನಮಗಿದಾಗುತ್ತೆ. ಫೈನಲಿ ವಿಲ್ ಬಿ ನೆಗೆಟಿವ್ ಪರ್ಸನ್. ನೀವೊಬ್ಬರೇ ನೆಗೆಟಿವ್ ಆಗಿ ನೀವೊಬ್ಬರೇ ಹಾಳಾಗಲ್ಲ, ನಿಮ್ಮ ಸರೌಂಡಿಂಗಲ್ಲಿ ಇರೋರನ್ನೂ ಹಾಳು ಮಾಡಿಬಿಡ್ತೀರ ನೀವು. ನಿಮ್ಮ ಕುಟುಂಬನೇ ಆಗಲಿ, ನಿಮ್ಮ ಫ್ರೆಂಡ್ ಸರ್ಕಲೇ ಆಗಲಿ. ಅದಕ್ಕೆ ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ, ಯಾರೋ ಒಂದು ಸ್ವಲ್ಪ ನೆಗೆಟಿವ್ ಪರ್ಸನ್ನು ಐ ವಿಲ್ ಅವಾಯ್ಡ್. ನೀವೇನಾರು ಅಂದ್ಕೊಳ್ಳಿ, ನಾನು ಹಲೋ ಅಷ್ಟೇ ಹೊರತು ಅವರಿಂದ ಈಚೆ ಬಂದುಬಿಡ್ತೀನಿ ದೂರ. ಇಲ್ಲ ಅಂತಂದರೆ ದೇ ಆರ್ ಲೈಕ್ ಅ ವ್ಯಾಂಪೈರ್ಸ್. ಅವರು ಏನು ಮಾಡ್ತಾರೆ, ರಕ್ತ ಹೀರ್ಬಿಡ್ತಾರೆ. ಅವ್ರದ್ದೆಲ್ಲ ನೆಗೆಟಿವಿಟಿ ನಿಮ್ಮ ಮೇಲೆ ಹಾಕ್ಬಿಟ್ಟು ಅವ್ರು ಆರಾಮಾಗಿ, ಅವ್ರ ಆಹಾರ ಚೆನ್ನಾಗಿರುತ್ತೆ, ನಮ್ಮ ಆಹಾರ ಹೊಟ್ಟೋಗುತ್ತೆ. ಆಹಾರ ಇನ್ ದ ಸೆನ್ಸ್ ದಟ್ ಇಸ್ ದ ಎನರ್ಜಿ ಲೆವೆಲ್. ಹಾಗಾಗಿ ನೆಗೆಟಿವಿಟಿ ಬೇಡ. ಡಿಫಾಲ್ಟ್ ಮೋಡ್ ನೆಟ್ವರ್ಕ್ಗೆ ನಾವೆಲ್ಲ ಹೋಗ್ತೀವಿ. ಆವಾಗ ಡೇ ಡ್ರೀಮಿಂಗ್, ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕಲ್ಲಿ ಡೇ ಡ್ರೀಮಿಂಗ್ ಆಗೋಂಥದ್ದು, ಆ್ಯಂಟಿಸಿಪೇಷನ್ಗಳು, ಮತ್ತು ಹಿಂದಿಂದು ಏನೇನೋ ನಡೆದೋಗಿರೋದು ಅದನ್ನು ಸುಮ್ಮನೆ ಮಾತಾಡೋದು, ಅದನ್ನು ಯೋಚನೆ ಮಾಡೋದು. ಅದು ಹಂಗಾಯಿತು ಹಿಂಗಾಯಿತು, ಅವ್ರು ಹಂಗೆ ಮೋಸ ಮಾಡಿದ್ರು, ಹಿಂಗೆ ಮಾಡಿದ್ರು, ಈ ಥರ ಎಲ್ಲ ಥಿಂಕ್ ಮಾಡೋದು. ಸೊ ಎಲ್ಲರ ಬಗ್ಗೆನೂ ನೆಗೆಟಿವ್ ಆಗಿ ಬರೋದು. ಆಮೇಲೆ ಮುಂದೆ ಏನೋ ತೊಂದರೆಗಳಾಗೋಗ್ಬಿಡ್ತು, ಆಯಿತು ಜಗತ್ತು ಇಷ್ಟು ವರ್ಷದಿಂದ ನಡ್ಕೊಂಬಂದಿದೆ, ಹೆಂಗಿದೆ ಹಾಗೆ ಇದೆ. ನಾವು ಅನ್ಕೊಂತೀವಿ ಈ ಕಾಲ ತುಂಬ ಕೆಟ್ಟೋಗಿದೆ ಅಂತ. ಏನೂ ಇಲ್ಲ. ಹಿಂದಿನವ್ರು ಕೇಳ್ತು ಅಂತಂದರೆ ಅವಾಗಲೂ ಹಂಗೇನೆ ಡಿಫ್ರೆಂಟ್ ಫೇಸಸ್ಸಲ್ಲಿ ಒಂದೊಂದು ಬದಲಾವಣೆಗಳಾಗ್ತಾ ಇದೆ. ಸೊ ಮುಂದೆ ಏನೋ ಆಗಿಬಿಡುತ್ತೆ, ಏನೂ ಆಗಲ್ಲ. ಹಿಂದೆ ಏನೇನೋ ಆಗಿತ್ತು, ಏನೂ ಆಗಲ್ಲ. ಅಟ್ ಪ್ರೆಸೆಂಟಲ್ಲಿ ನಾವು ಹೆಂಗಿರ್ತೀವಿ, ಬಿ ಪಾಸಿಟಿವ್ ಆಲ್ವೇಸ್. ಎಲ್ಲದಕ್ಕೂ ಪಾಸಿಟಿವ್ ಆಗಿ. ಏನೋ ಒಂದು ಕಾಯಿಲೆ ಬಂತು, ನಾನು ಹೇಳಿದೆ ನಮಗೆ ಪೇಯ್ನ್ಗಳಿಗೂ ನಾವು ಒಂದು ಥ್ಯಾಂಕ್ ಮಾಡಬೇಕಾಗುತ್ತೆ ಅಂತ. ಈವನ್ ಪೇಯ್ನ್ ಇದ್ರೂ ಥ್ಯಾಂಕ್ ಮಾಡಿ, ತೊಂದರೆಗಳಿಗೆ ಥ್ಯಾಂಕ್ ಮಾಡಿ. ನೀವು ಸ್ಪಿರಿಚುವಲ್ ಲೀಡರ್ಸ್ನ ಕೇಳಿ, ನೀವು ಅವ್ರು ಹೇಳ್ತಾರೆ, ನಿಮಗೆ ತೊಂದರೆ ಆಯಿತಾ ಥ್ಯಾಂಕ್ ಮಾಡಿ. ಅದಕ್ಕೆ ಪೇಯ್ನ್ಗಳಿಗೆ ಥ್ಯಾಂಕ್ ಮಾಡಿ. ಏನಕ್ಕೆ ಅಂದರೆ ಪೇಯ್ನ್ ಬಂದಿರೋದಕ್ಕೆ ನಿಮ್ಗೆ ಒಳಗಡೆ ಏನೋ ಡ್ಯಾಮೇಜ್ ಆಗಿರೋದು ಗೊತ್ತಾಗ್ತಾ ಇದೆ. ಆಮೇಲೆ ನಿಮ್ಮ ಶತ್ರುಗಳಿಗೆ ನೀವು ಥ್ಯಾಂಕ್ ಮಾಡಿ. ಏಕೆಂದರೆ ಅವನಿಂದ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಶತ್ರುಗಳಿಂದನೇ ನಾವು ಬೆಳೆಯೋಕ್ಕೆ ಸಾಧ್ಯ ಆಗೋದು. ನಿಮ್ಮನ್ನು ಯಾರೋ ಸಾಮಾನ್ಯವಾಗಿ ಮನುಷ್ಯನ ಮನಸ್ಥಿತಿ ಯಾವ ಥರ ಅಂದರೆ, ನಿಮ್ಮ ಹೊಗಳಿಕೆ ನಿಮಗೆ ಹೊಗಳ್ತಾರಲ್ಲ, ಆವಾಗ ನೀವು ಪರ್ಫಾರ್ಮ್ ಮಾಡೋದಕ್ಕಿಂತ ನಿಮಗೆ ಹೀಯಾಳಿಸಿ ನಿಮ್ಮನ್ನು ಹಂಗಿಸಿ ನೋಯಿಸ್ತಾರಲ್ಲ, ಆವಾಗ ನಿಮ್ಮಲ್ಲಿ ಛಲ ಜಾಸ್ತಿ. ನಾವು ಹೊಗಳಿಕೆಲಿ, ಅದಕ್ಕೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸದಿರಯ್ಯ ಅಂತಲೇ ಹೇಳ್ತಾರೆ. ನೀನು ಹೊಗಳಿ ನನ್ನ ಹೊನ್ನ ಶೂಲನೇ ಅದು, ಹೊಗಳಿಕೆ ಶೂಲ ಆಗ್ಬಿಡುತ್ತದು. ಆ ಥರ ಮಾಡ್ತೀರಾ. ಹಾಗಾಗಿ ಈ ಒಂದು ಏನೇ ಆಗಲಿ ತೊಂದರೆ, ಒಂದು ಯಾರಿಂದ ನಮಗೆ ತೊಂದರೆ ಏನಾದ್ರು ಆಗಿರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಬ್ಲೆಸ್ ಮಾಡೋಣ. ನಮಗೆ ಯಾವುದೇ ಒಂದು ಸಮಸ್ಯೆಗಳು ಬರಲಿ, ಅದರಿಂದ ಏನೋ ಮುಂದೆ ಒಂದು ಒಳ್ಳೇದಿದೆ ಅಂತ ಪಾಠ ಕಲಿಬೋದು ನಾವು. ಅದರಿಂದ ಬೇಕಾದಷ್ಟು ನಮಗೆ ಅನುಭವಗಳಾಗಿರುತ್ತೆ, ಲಾಸ್ ಆಗಿರುತ್ತೆ, ಬಟ್ ನಮಗೆ ಒಂದು ಅನುಭವ ಆಯಿತು, ಪಾಠ ಕಲ್ತಿದ್ದೀವಿ ನಾವು. ಹಾಗಾಗಿ ನೆಗೆಟಿವ್ನ ನೀವು ಹೇಗೆ ಪಾಸಿಟಿವ್ ಮಾಡ್ಕೊತೀರಾ ಅನ್ನೋದು, ಆ ಸ್ಮಾರ್ಟ್ನೆಸ್ ನಿಮ್ಗೇನಾದ್ರು ಇತ್ತು ಅಂತಂದರೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ, ನೀವೇ ಒಂದು ಅದ್ಭುತ ವ್ಯಕ್ತಿ ಅಂತ ನಾವು ಹೇಳ್ಬೋದು.